Bharat Cooperative Bank Mumbai Limited presents Daichi Words for a Sakara, co-sponsored by Abharana Jewelers, Pinky Fashions, Family Fashions ಮತ್ತು Rodriguez Caterers. ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಮುಂಬೈ ಲಿಮಿಟೆಡ್ ಇವರು ಪ್ರಾಯೋಜಿಸುವ ಕರಾವಳಿ ಕರ್ನಾಟಕದ ಅಪ್ರತಿಮ ಸಂಗೀತ ಸ್ಪರ್ಧೆ ದೈಜಿ ವರ್ಲ್ಡ್ ಸ್ವರಸಾಗರ. ಈ ಕಾರ್ಯಕ್ರಮಕ್ಕೆ ಎಲ್ಲ ದೈಜಿ ವರ್ಲ್ಡ್ ವೀಕ್ಷಕರಿಗೂ ಆತ್ಮೀಯವಾಗಿ ಸ್ವಾಗತ ಸುಸ್ವಾಗತ. ಇಂದಿನ ಈ ಸ್ಪರ್ಧೆಯ ತೀರ್ಪುಗಾರರಾಗಿ ನಮ್ಮೊಡನೆ ಇದ್ದಾರೆ ಯಾವುದೇ ಸ್ವರಸ್ಥಾಯಿಯಲ್ಲಿ ಹಾಡಬಲ್ಲಂತ ಸುಮಧುರ ಕಂಠದ ಗಾಯಕಿ ಪಲ್ಲವಿ ಪ್ರಭು. ಅಂತೆ ಯಾವುದೇ ಒಂದು ಸಂಗೀತ ಸ್ಪರ್ಧೆ ನಡೆದರೂ ಅಲ್ಲಿ ಯಶವಂತ್ ಎಂ ಜಿ ಅವರು ಇಲ್ಲ ಅಂದ್ರೆ ಆ ಸ್ಪರ್ಧೆಯೇ ಪರಿಪೂರ್ಣ ಅಲ್ಲ ಅನ್ನುವ ಒಂದು ಭಾವನೆ ಎಲ್ಲಾ ಕಡೆ ಹಬ್ಬಿದೆ. ಅಂತ ಒಬ್ಬ ಅಪರೂಪದ ತೀರ್ಪುಗಾರ ಯಶವಂತ್ ಎಂ ಜಿ ನಮ್ಮೊಡನೆ ಇದ್ದಾರೆ. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅಂತೆ ಸಂಗೀತದಲ್ಲಿ ವಿಶೇಷ ಜ್ಞಾನವನ್ನು ಹೊಂದಿರುವಂತ ಡಾಲ್ಫಿ ಮಸ್ಕರೆನಸ್ ನಮ್ಮೊಡನೆ ಇದ್ದಾರೆ. ಅವರನ್ನು ಕೂಡ ತೀರ್ಪುಗಾರರಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಕಳೆದ ಸಂಚಿಕೆಯಲ್ಲಿ ನೀವೆಲ್ಲ ನೋಡಿದ್ರಿ, ಬಹಳಷ್ಟು ಪೈಪೋಟಿಯಿಂದ ಕೂಡಿದ ಸ್ಪರ್ಧೆ ಇತ್ತು. ಈ ಸಂಚಿಕೆಯಲ್ಲಿ ಮತ್ತೆ 6 ಜನ ಹಾಡುಗಾರರು ಹಾಡ್ಲಿಕ್ಕಿದ್ದಾರೆ. ಯಾರು ಮುಂದಿನ ಹಂತಕ್ಕೆ ತೇರ್ಗಡೆ ನೋಡ್ಬೇಕಾಗಿದೆ. ನಿಮ್ಮನ್ನೆಲ್ಲ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಈಗ ಮೊದಲನೇ ಸ್ಪರ್ಧೆಯನ್ನು ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ತಯಾರಿ ಎಲ್ಲ ಹೇಗಿದೆ? ಇವತ್ತು ಯಾವ ಹಾಡನ್ನು ಹಾಡ್ಲಿಕ್ಕಿದ್ದೀರಿ? ನಿನ್ನ ಸವಿನೆನಪೆ ಬಹಳ ಮಧುರವಾದ ಗೀತೆ. ಬನ್ನಿ, ನಿಮ್ಗೆ ಶುಭವಾಗ್ಲಿ. ಥ್ಯಾಂಕ್ ಯು. ನಿನ್ನ ಸವಿನೆನಪೆ ಮನದಲ್ಲಿ ಆರಾಧನೆ, ಪ್ರೀತಿಯ ಸವಿ ಮಾತೆ ಉಪಾಸನೆ. ನಿನ್ನ ಸವಿನೆನಪೆ ಮನದಲ್ಲಿ ಆರಾಧನೆ, ಪ್ರೀತಿಯ ಸವಿ ಮಾತೆ ಉಪಾಸನೆ. ನಿನ್ನ ಸಂಗದಲ್ಲಿ ಅಂಗಾಂಗ ಮಿಂಚಾಯಿತು, ಶೃಂಗಾರ ರಸದಾರಿ ಹೊಯ್ಲಾಯಿತು. ನಿನ್ನ ಸವಿನೆನಪೆ ಮನದಲ್ಲಿ ಆರಾಧನೆ, ಪ್ರೀತಿಯ ಸವಿ ಮಾತೆ ಉಪಾಸನೆ. ಹೂಬಾಣ ಹೂಡಲು ಕಾಮನ ಬಿಲ್ಲು, ಈ ಪ್ರಾಣ ಮುಡಿಪಾಯ್ತು ನಿನ್ನ ಸೇರಲು. ಹೂಬಾಣ ಹೂಡಲು ಕಾಮನ ಬಿಲ್ಲು, ಈ ಪ್ರಾಣ ಮುಡಿಪಾಯ್ತು ನಿನ್ನ ಸೇರಲು. ಉಸಿರಾಟ ನೀನು, ಬಿಸಿ ಮಿಡು ಕಾಟ ನಾನು, ನಿನ್ನಲಿ ನಾ ಮರುಳಾದೆನು. ನೀನೇ ಬಾಳಬಾನು. ನಿನ್ನ ಸವಿನೆನಪೆ, ನಿನ್ನ ಸವಿನೆನಪೆ, ನಿನ್ನ ಸವಿನೆನಪೆ ಮನದಲ್ಲಿ ಆರಾಧನೆ, ಪ್ರೀತಿಯ ಸವಿ ಮಾತೆ ಉಪಾಸನೆ. ಬಹಳ ಸುಂದರವಾದ ಹಾಡನ್ನು ಅಷ್ಟೇ ಸುಂದರವಾಗಿ ಹಾಡಿದ್ದೀರಿ ಶ್ರೀಜಾರವರೇ. ಥ್ಯಾಂಕ್ ಯು. ನೀವು ಬಹಳ ಮಧುರ ಕಂಠದಲ್ಲಿ ಹಾಡ್ತೀರಿ. ಆದ್ರೆ ನೀವು ಯಕ್ಷಗಾನ ಪದ ಹೇಳುವುದನ್ನು ನಾನು 1-2 ಕಡೆ ನೋಡಿದ ಒಂದು ನೆನಪಿದೆ. ಆ ಒಂದು ಯಕ್ಷಗಾನದ ಒಂದು ದಾಟಿಯಲ್ಲಿ ಒಂದು ಸಣ್ಣ ಒಂದು ಹಾಡನ್ನು ಹಾಡ್ಬೋದಾ? ಗಿರಿಜರಮೆ ವಾಣಿಯರ ಚೆಲ್ವಿಗೆಗೆ ಮಿಗಿಲೆನಿಸಿ, ಗಿರಿಜರಮೆ ವಾಣಿಯರ ಚೆಲ್ವಿಗೆಗೆ ಮಿಗಿಲೆನಿಸಿ, ಚೆಲ್ವಿಗೆಗೆ ಮಿಗಿಲೆನಿಸಿ. ಸರಸಿ ಜಾಂಬಗೆ ಮೆರೆವ ಸೌಂದರ್ಯ ವಿಭ್ರಮಗೆ ಬೆರಗಾಗಿ, ಹರಿ ಒಂದು ಶಿಲೆಯ ಮರೆಯಾದಾಗ
ಥ್ಯಾಂಕ್ ಯು. ಬಹಳ ಅದ್ಭುತವಾಗಿತ್ತು. ಬಹುಶಃ ಶ್ರೀಜರ್ ಅವರು ಹಾಡುವಾಗ ಯಶವಂತ್ ಎಂ ಜಿ ಅವರು ಬಹಳಷ್ಟು ತಾಳವನ್ನು ಹಾಕ್ತಾ ಇದ್ರು. ಯಶವಂತ್ ಸರ್, ನಿಮ್ಮ ಅಭಿಪ್ರಾಯ ಏನು ಶ್ರೀಜರ್ ಅವರ ಹಾಡಿನ ಬಗ್ಗೆ? ನಿಜವಾಗ್ಲೂ ಈಗಿನ ಯುವ ಶಕ್ತಿಗಳು ಅಂದ್ರೆ ಯುವ ಪ್ರತಿಭೆಗಳು ಏನ್ ಮಾಡ್ತಾರಪ್ಪ ಅಂದ್ರೆ ಈಗಿನ ಟ್ರೆಂಡ್ ಇರುವಂತ ಗೀತೆಗಳನ್ನು ಹಾಡ್ತಾರೆ. ನಮಗೆ ಗೊತ್ತಿದೆ ಈಗಿನ ಗೀತೆಗಳು ಯಾವ ಸ್ವರೂಪ ಆಗಿರ್ತದೆ. ಮೊದಲೆಲ್ಲ ಸಾಹಿತ್ಯವನ್ನು ಬರೆದು ಅದಕ್ಕೆ ಟ್ಯೂನ್ ಮಾಡ್ತಾ ಇದ್ರು. ಈಗ ಟ್ಯೂನ್ ಅನ್ನು ಮಾಡಿಕೊಂಡು ಮತ್ತೆ ಸಾಹಿತ್ಯನ ಬರಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಏನೇ ಇರಲಿ, ಆದ್ರೆ ಈ ಒಂದು ಗೀತೆ ಎಂತಹ ಅದ್ಭುತ ಗೀತೆ ಅಂದ್ರೆ ಅವ್ರು ಹಾಡುವಾಗ ಸರ್ ನಂಗೆ ನಿಜವಲ್ಲೂ ರೋಮಾಂಚನ ಆಗ್ತಾ ಇದೆ. ಆದ್ರೆ ಒಂದು ಮಾತನ್ನ ನಾನು ನೆನ್ಪು ಮಾಡ್ಕೊಳ್ತೇನೆ. ಇದೇ ನಮ್ಮ ಡೈಜಿ ವರ್ಲ್ಡ್ ನಲ್ಲಿ ಪ್ರಸಾರವಾದಂತಹ ಒಂದು ರಿಯಾಲಿಟಿ ಶೋ ನಾವು ಬ್ರಹ್ಮಾವರದಲ್ಲಿ ಒಂದು ಮಾಡಿದೆವು. ಆಗ ನಿಮ್ಮ ನೇತೃತ್ವದಲ್ಲಿ ನಡೆದಿತ್ತು. ಆಗ ವಿಜಯಲಕ್ಷ್ಮಿ ಮೆಟ್ಟಿನ ಹೊಳೆ ಅಂತ ಒಂದು ಪುಟ್ಟ ಬಾಲಕಿಯವರಾಗ ಬಹಳ ಅದ್ಭುತವಾಗಿ ಹಾಡಿದ್ರು. ಇವತ್ತು ಫಿಲ್ಮ್ ಇಂಡಸ್ಟ್ರಿಯಲ್ಲಿ, ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಲೆವೆಲ್ ಇರತಕ್ಕಂತಹ ಒಬ್ಬ ಗಾಯಕಿ. ಆ ಗಾಯಕಿ ಹಾಡಿದಂತ ಧ್ವನಿ ಶ್ರೀಜನ ಧ್ವನಿಯಲ್ಲಿ ಕೇಳ್ತಾ ಇದೆ. ಬಹಳ ರೋಮಾಂಚನ ಆಯ್ತು. ರಿಯಲಿ ಆ ಡೈನಾಮಿಕ್ ಪವರ್ ಅದ್ಭುತವಾಗಿದೆ ಶ್ರೀಜಾ. ಥ್ಯಾಂಕ್ ಯು ಸರ್. ನೀವು ಗೀತೆ ಸೆಲೆಕ್ಷನ್ ಮಾಡಿದ ದೊಡ್ಡ ಗೆಲುವು ಅಂತ ನಾನು ಹೇಳೋದು. ನಿಜವಾಗ್ಲೂ ನಮ್ಮದೇನಪ್ಪ ಅಂದ್ರೆ ಒಂದು ಸ್ಪರ್ಧಿಯನ್ನು ಸೋಲಿಸೋದು ಹೇಗಪ್ಪ ಅಂದ್ರೆ ಕೈ ಮಿಲಾಯಿಸೋದಲ್ಲ, ಆ ಹಾಡುಗಾರಿಕೆ, ಆ ಸಾಂಗ್ ಸೆಲೆಕ್ಷನ್, ಅಲ್ಲಿರುವಂತಹ ತಿರುಳುಗಳು, ಅದರ ಮೂಲಕ ಇನ್ನೊಂದು ಸ್ಪರ್ಧೆಯನ್ನ ಸೋಲಿಸಬೇಕು. ಹಾಗಾಗಿ ನೀವು ಈ ಸಾಂಗ್ ಸೆಲೆಕ್ಷನ್ ಅಲ್ಲೇ ನೀವು ಗೆದ್ದು ಬಿಟ್ರಿ. ಥ್ಯಾಂಕ್ ಯು ಸರ್. ಆದ್ರೆ ನನಗನ್ಸಿತ್ತು ಏನಪ್ಪಾ ಅಂತಂದ್ರೆ ಬಹಳ ಸ್ವರಭಾರಗಳು, ಆ ಭಾವನೆಗಳದು ತುಂಬಾ ಇದೆ ಇದರಲ್ಲಿ. ಸಣ್ಣ ಸಣ್ಣದ ಅದನ್ನೆಲ್ಲ ಚೂರು ಗಮನ ಹರಿಸಿದ್ರೆ ಇನ್ನೂ ತುಂಬಾ ಚೆನ್ನಾಗಿ ಕೇಳ್ತದೆ ಅಂತಾನೆ ಹೇಳೋದು. ನೋಡಿ, ನಿಮ್ಮಂತ ಗಾಯಕಿಯರು ಈ ರೀತಿ ಹಾಡಿದಾಗ ನಾವೊಂದು ತೀರ್ಪು ಆಗಿದ್ದಕ್ಕೊಂದು ಸಾರ್ಥಕ ಅನಿಸ್ತದೆ. ಈಗ ನಾನು ಸಂಗೀತದ ಜ್ಞಾನವನ್ನೇ ತಿಳಿಯದೆ ಅವ್ರಿಗೆ ಈ ವಿಷಯಗಳು ಹೇಳಿದ್ರೆ ಅವರಿಗೆ ಗಾಂಧಾರ ಏನನ್ನು ಗೊತ್ತಿಲ್ಲ, ಷಡ್ಜ ಅಂದ್ರೆ ಗೊತ್ತಿಲ್ಲ, ನಿಷಾದ ಅಂದ್ರೆ ಏನು ಗೊತ್ತಿಲ್ಲ. ಕೊನೆಗೆ ಅವ್ರು ಹೌದು ಸರ್ ಅದು ಮತ್ತೇನಿಲ್ಲ, ಮತ್ತೆ ಅವಶ್ಯಕ ಅದಲ್ಲ. ಇಲ್ಲಿ ಹೇಳುವಂತ ಏನೇ ವಿಚಾರಗಳು ನಿಮ್ಮ ಸಂಗೀತ ಪಯಣಕ್ಕೆ ಒಂದು ಮುನ್ನುಡಿಯಾಗಬೇಕು. ಯಾಕೆಂದ್ರೆ ನೀವೆಲ್ಲ ಸಾಧನೆ ಮಾಡ್ಬೇಕು, ನೀವೆಲ್ಲ ಸಾಧನೆ ಮಾಡ್ಲೇಬೇಕು. ಯಾಕೆಂದ್ರೆ ನಾನು ಆಗ್ಲೇ ಹೇಳಿ, ನೀವು ಹಾಡುವಾಗ ಕುತ್ಕೊಳ್ಲಿಕ್ಕೆ ಆಗೋದಿಲ್ಲ ಇಲ್ಲ. ಯಾಕೆಂದ್ರೆ ಒಳ್ಳೆ ಗಾಯಕಿಯರು ಹಾಡುವಾಗ ಒಳ್ಳೆ ಶಬ್ದಗಳು ಬಂದಾಗ ನೇರ ಹೃದಯಕ್ಕೆ ಮುಟ್ತದೆ. ಅಷ್ಟು ಚೆನ್ನಾಗಿತ್ತು. ಬಟ್ ಏನಪ್ಪಾ ಅಂದ್ರೆ ಒಂದಷ್ಟು ಕರೆಕ್ಷನ್, ಅದು ಬಹಳ ಸೂಕ್ಷ್ಮ ಆಯ್ತಾ. ನೋಡಿ, ಆರಾಧನೆಗಳು, ಆಮೇಲೆ ಚರಣದಲ್ಲಿ ಕೂಡ ಅಷ್ಟೇ, ಆ ಕೊನೆ ಎಂಡಿಂಗ್ ಬರುವಾಗ ಸ್ವಲ್ಪ 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 ಜಾರಿಯಾಗ್ಲೇ ಹೋಗ್ತಾ ಇತ್ತು. ಅದನ್ನ ಚೂರು ಗಮನಿಸ್ಬಿಟ್ರೆ ನೀವು ಫ್ಯಾಬುಲಸ್ ಸಿಂಗಿಂಗ್. ನಿಜವಾಗ್ಲು ಆಲ್ ದ ಬೆಸ್ಟ್. ಯಶವಂತ್ ರವರು ನಿಮ್ಮಲ್ಲಿರುವ ಪ್ರತಿಭೆಯನ್ನು ಗುರುತಿಸಿದ್ದಾರೆ, ಒಂದೆರಡು ಸಲಹೆ ಕೂಡ ಕೊಟ್ಟಿದ್ದಾರೆ. ಬಹುಶಃ ನೀವು ಒಬ್ಬರು ಮೇರು ಗಾಯಕಗೂ ಎಲ್ಲ ಲಕ್ಷಣಗಳು ನಿಮ್ಮಲ್ಲಿವೆ. ಈಗ ಪಲ್ಲವಿ ಪ್ರಭುರವರು ಏನ್ ಹೇಳ್ತಾರೆ ಅಂತ ಕೇಳೋಣ. ಇದು ನಿಮ್ಮ ಸಾಂಗ್ ನಿಮ್ಗಂತಾನೆ ಮಾಡಿದಾಗೆ ಇತ್ತು ನೀವು ಹಾಡಿದ್ದು. ನಿಮ್ಮ ವಾಯ್ಸಿಗೆ ತುಂಬ ಚಂದ ಸೂಟ್ ಆಗ್ತಿತ್ತು. ಆದರೆ ನಾನು ಸೇಮ್ ಅವರ ಪಾಯಿಂಟನ್ನೇ ನಾನು ಅನ್ಬೇಕು ಅಂದ್ಕೊಂಡಿದ್ದೆ. ಆರಾಧನೆ, ಸಸ್ಟೈನ್ ನೋಟ್ಸ್ ಎಲ್ಲೆಲ್ಲೆಲ್ಲ ಬರ್ತಿತ್ತು ಅಲ್ಲೆಲ್ಲೆಲ್ಲ ನಿಮ್ಮ ನೋಟ್ಸ್ ಸ್ವಲ್ಪ ಜಾರ್ತಿತ್ತು, ಮಿಸ್ ಆಗ್ತಿತ್ತು ಅಂತ. ಸೊ ಐದರ್ ಸ್ವಲ್ಪ ಲೋ ಅಲ್ಲಿ ಹಾಡ್ತಿದ್ರಿ, ಇಲ್ಲ ಹೈ ಶಾರ್ಪ್ ಆಗ್ತಿತ್ತು, ಇಲ್ಲ ಫ್ಲ್ಯಾಟ್ ಆಗ್ತಿತ್ತು ಸ್ವಲ್ಪ. ಸೊ ಅದನ್ನು ಸ್ವಲ್ಪ ನೋಡಿಕೊಂಡ್ರೆ ಇನ್ನೂ ಪರ್ಫೆಕ್ಟ್ ಆಗುತ್ತೆ ನಿಮ್ಮ ಸಿಂಗ್. ಪರ್ಫೆಕ್ಟ್ ಆಲ್ಮೋಸ್ಟ್ ಅಲ್ಲಿದ್ದೀರಾ. ಸೊ ತುಂಬ ಇಂಪಾಗಿತ್ತು ನೀವು ಹಾಡಿದ್ದು. ಮಧುರ ಗೀತೆಗಳಿಗೆ ಹೇಳಿ ಮಾಡಿಸಂದಿತ್ತು ನಿಮ್ಮ ಸಾಂಗ್. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಶ್ರೀಜರ್ ಅವರೇ, ನೀವು ಮುಂದಿನ ಒಂದು ನಿಮ್ಮ ಸಂಗೀತ ಭವಿಷ್ಯ ಉಜ್ವಲವಾಗಲಿ ಅಂತ ಹಾರೈಸ್ತೇನೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಶ್ರೀಜರ್ ಅವರ ಸುಂದರವಾದ ಹಾಡಿನ ನಂತರ ಈಗ ನಮ್ಮೊಡನೆ ಇನ್ನೋರು ಗಾಯಕ ಬಂದಿದ್ದಾರೆ, ಯಶಸ್ ರಾವ್. ಯಶಸ್ ರವರೇ, ನೀವು ಆಡಿಷನ್ ನಲ್ಲಿ ಹಾಡುವಾಗ ನಾನು ಕೇಳಿದ್ದೆ, ನೀವು ಇಷ್ಟು ಸಣ್ಣ ಬಾಲಕನಾದ್ರೂ ನಿಮ್ಮ ಆ ಸ್ವರ ಗಾಂಭೀರ್ಯ ನೋಡಿ ಬಹಳಷ್ಟು ಖುಷಿಯಾಗಿತ್ತು. ಬಹುಶಃ ಇವತ್ತು ಯಾವ ಹಾಡನ್ನು ಹೇಳಲಿಕ್ಕಿದ್ದೀರಿ? ಇವತ್ತು ನಾನು ಬೆಳದಿಂಗಳೊಂದು ಹೆಣ್ಣಾಗಿ ಬಂದಂತೆ ಆ ಪದ್ಯವನ್ನು ಹಾಡ್ಲಿಕ್ಕಿದ್ದೇನೆ. ನಿಮ್ಮ ಸ್ವರ ಕೇಳುವಾಗಲೇ ಬಹಳಷ್ಟು ಖುಷಿ ಆಗ್ತಾ ಇದೆ. ಇನ್ನು ಹಾಡನ್ನು ಕೂಡ ಕೇಳಬೇಕನ್ಸ್ತಾ ಇದೆ. ಬನ್ನಿ, ದಯವಿಟ್ಟು ಹಾಡಿ. ಬೆಳದಿಂಗಳೊಂದು
ಹೆಣ್ಣಾಗಿ ಬಂದಂತೆ ಕಂಡೆ ಕಂಡು ನಿಂತೆ ನಿಂತು ಸೋತೆ ಸೋತು ಕವಿಯಾಗಿ ಕವಿತೆ ಹಾಡಿದೆ. ಬೆಳದಿಂಗಳೊಂದು ಹೆಣ್ಣಾಗಿ ಬಂದಂತೆ ಕಂಡೆ ಬೆಳದಿಂಗಳೊಂದು ಹೆಣ್ಣಾಗಿ ಬಂದಂತೆ ಕಂಡೆ ಕಂಡು ನಿಂತೆ ನಿಂತು ಸೋತೆ ಸೋತು ಕವಿಯಾಗಿ ಕವಿತೆ ಹಾಡಿದೆ. ಬೆಳದಿಂಗಳೊಂದು ಹೆಣ್ಣಾಗಿ ಬಂದಂತೆ ಕಂಡೆ. ಹೊಸದಾಗಿ ಮುಕ್ಕೊಂದು ಹೂವಾಗಿ ಆ ಹೂವೇ ಈ ಹೆಣ್ಣ ಮೊಗವಾಗಿ ಸುಳಿದಾಡೋ ಮಿಂಚಿಂದ ಕಣ್ಣಾಗಿ ಗಿಳಿ ಮಾತು ಅವಳಾಡೋ ಮಾತಾಗಿ ತಂಗಾಳಿಗೆ ಓಲಾಡುವ ತಂಗಾಳಿಗೆ ಓಲಾಡುವ ಲತೆಯೊಂದು ನಡುವಾಯಿತೇನೋ ನವಿಲೊಂದು ಕುಣಿದಂತೆ ನಡೆವಾಗ ಸಂತೋಷಗೊಂಡೆ. ಬೆಳದಿಂಗಳೊಂದು ಹೆಣ್ಣಾಗಿ ಬಂದಂತೆ ಕಂಡೆ ಕಂಡು ನಿಂತೆ ನಿಂತು ಸೋತೆ ಸೋತು ಕವಿಯಾಗಿ ಕವಿತೆ ಹಾಡಿದೆ. ಬೆಳದಿಂಗಳೊಂದು ಹೆಣ್ಣಾಗಿ ಬಂದಂತೆ ಕಂಡೆ. ಯಶಸ್ರಾವ್ರವ್ರೆ, ಬಹಳ ಸುಂದರವಾಗಿ ಹಾಡಿದ್ರಿ, ಬಹಳ ಅದ್ಭುತವಾಗಿ ಹಾಡಿದ್ರಿ. ನನಗಂತೂ ಸರ್ ಇವರ ಈ ಕಂಠದಲ್ಲಿರುವ ಈ ಒಂದು ಡೆಪ್ತ್ ನೋಡಿದ್ರೆ ಬಹಳ ಆಶ್ಚರ್ಯ ಆಗ್ತದೆ. ಹಾಗೆ ಯಶವಂತ್ ಸರ್ ಏನ್ ಹೇಳ್ತಾರೆ ನೋಡೋಣ. ಯಶಸ್, ಎಸ್ ಸರ್. ನಾನು ನಮಸ್ತೆ ಸರ್. ಅಂತ, ನೀವು ಮಾತ್ರ ಸರ್ಲ್ ಇದ್ದೀರ ಅಷ್ಟೇ. ಮೊದಲನೇ 2 ಅಕ್ಷರ ಇಬ್ರು ಕೂಡ ಸೇಮ್ ಟು ಸೇಮ್. ಅರ್ಥ ಆಯ್ತಾ? ಯಶವಂತ್ ಯಶಸ್. ಹೌದು. ಹಾಗೆ 2 ಅಕ್ಷರ ಇಬ್ರು ಸೇಮ್ ಟು ಸೇಮ್ ಇದ್ದೇವೆ. ಆಗ ಉಳಿದ ಒಂದೊಂದು ಅಕ್ಷರ, 2 ಅಕ್ಷರ ನಾ ಜಾಸ್ತಿ ಇದ್ದೇನೆ, 1 ಅಕ್ಷರ ನೀವು ಕಡಿಮೆ ಇದ್ದೀರಿ ಅಷ್ಟೇ. ಹಾಗೆ ನಿಮ್ಮ ಸಂಗೀತ ಜ್ಞಾನವೂ ಕೂಡ ಅಷ್ಟೇ. ನೀವು ಸಣ್ಣರಾದ್ರೂ ಕೂಡ ದೊಡ್ಡ ಒಬ್ಬ ಪ್ರೊಫೆಷನಲ್ ಸಿಂಗರ್ ಏನು ಹಾಡಬೇಕು ಆ ಎಲ್ಲ ಸಾಮರ್ಥ್ಯ ನಿಮಗಿದೆ. ಆ ಒಂದು ಗೀತೆನ ಆಧರಿಸಿ, ಮೂಲ ಗಾಯನವನ್ನು ಆಧರಿಸಿಕೊಂಡು ಅದಕ್ಕೆ ಒಂದಷ್ಟು ರಾಗಕ್ಕೆ ಚ್ಯುತಿ ಬಾರದ ರೀತಿಯಲ್ಲಿ ಅದನ್ನು ಸೇರಿಸೋದಿದೆಯಲ್ಲ, ಅದು ದೊಡ್ಡ ವಿಷಯ. ಅದು ಅಷ್ಟು ಸುಲಭದ ಮಾತಲ್ಲ ಅದು. ಆದರೂ ಈ ಲೆಜೆಂಡ್, ಈಗ SPB ಸರ್ ಹಾಡಿರುವ ಗೀತೆಗಳು, ಜೇಸುದಾಸ್ ಸರ್ ಹಾಡಿರೋ ಗೀತೆಗಳು, ಜಾನಕಿಯಮ್ಮ ಹಾಡಿಗೆ, ಇವೆಲ್ಲ ಏನಪ್ಪ ಅಂದರೆ ಒರಿಜಿನಲ್ ಹೇಗುಂಟು ಹಾಗೆ ಬಂದರೆ ಮಾತ್ರ ಅದಕ್ಕೊಂದು ನ್ಯಾಯ ಅಂತ. ನಾನು ಈಗಿನ ಗೀತೆಗಳ ಬಗ್ಗೆ ಹೇಳಲಿಕ್ಕೆ ಹೋಗೋದಿಲ್ಲ, ಯಾಕೆಂದರೆ ಆ ಗೀತೆಗಳಲ್ಲಿ ಹಾಗಿದೆ ವಿಷಯಗಳು, ತುಂಬ ವಿಷಯ ಇದೆ. ಅದ್ರ ಬಗ್ಗೆ ಮಾತನಾಡ್ಲಿಕ್ಕೆ ಹೋದರೆ ಏನೇ ಇರಲಿ, ಓವರ್ ಆಲ್ ಸೋ ಫ್ಯಾಬ್ಯುಲಸ್ ಸಿಂಗಿಂಗ್. ಬಟ್ ಏನಪ್ಪ, ನೀವು ಸಣ್ಣವರು ಆದ್ರೂ ಇಂಥ ಗೀತೆನ ಹಾಡ್ತಿರಲ್ವಾ, ನಿಮ್ಮ ತಾಕತ್ವ ಸಾಮರ್ಥ್ಯ ಇದೆಯಲ್ಲ, ಅದಕ್ಕೆ ಹ್ಯಾಟ್ಸ್ ಆಫ್ ನನ್ನ ಕಡೆಯಿಂದ. ಥ್ಯಾಂಕ್ ಯು ಸರ್. ಮತ್ತೆ ಅದೇ ಚೂರು ಒರಿಜಿನಲ್ ಉಂಟು, ಅದನ್ನೇ ಹಾಡಿ, ಯಾಕೆ ನಿಮ್ಮಲ್ಲಿ ಆ ಸಾಮರ್ಥ್ಯ ಇದೆ. ತುಂಬ ಚೆನ್ನಾಗಿ ಹಾಡ್ತೀರಪ್ಪ, ತುಂಬ ತುಂಬ ಚೆನ್ನಾಗಿ ಹಾಡ್ತೀರಿ. ಇನ್ನೊಂಚೂರು ಅಲ್ಲಿ ಕೂಡ ಅಷ್ಟೇನಂದ್ರೆ, ಬೆಳದಿಂಗಳೊಂದು ಎಂಡಿಂಗ್ ನೋಟ್ಸ್ಗಳು, ಹೆಣ್ಣಾಗಿ ಬಂದಂತೆ ಕಂಡೆ ಕಂಡು ನಿಂತೆ ನಿಂತು ಸೋತೆ ಸೋತು ಕವಿಯಾಗಿ ಕವಿತೆ ಹಾಡಿದೆ. ಓಕೆ, ಅದು ಒಮ್ಮೆ ನಾವು SPB ಸರ್ ಹಾಡಿರುವಂತ ಜೀವದಲ್ಲಿ ನಾವು ಮುಳುಗ್ಬಿಟ್ರೆ ಸಾಕು, ಏನು ವಿನ್ ಆಗ್ಬಿಡ್ತದೆ, ಗೆಲ್ಲಿಸ್ತದೆ ನಮ್ಮನ್ನು. ಹಾಗೆ ಆ ಸಾಮರ್ಥ್ಯ ನಿಮಗಿದೆ ನಿಜವಾಗ್ಲೂ ಕೂಡ. ನಾನು ಹಿಂದಿನ ಸಂಚಿಕೆಯಲ್ಲಿ ಅದನ್ನೇ ಹೇಳಿದೆ, ಏನಪ್ಪ ಈ ನಮ್ಮನೆ ನಮ್ಮ ಸ್ಪರ್ಧೆ ನಡೀತಾ ಇದೆ ಅಂದರೆ
ನಿಜವಾಗ್ಲು ಕೊನೆಗೆ ಎಲ್ಲರಿಗೂ ಮುಟ್ತದೋ ಗೊತ್ತಿಲ್ಲ, ಆದರೆ ಒಬ್ಬರಕ್ಕಿಂತ ಒಬ್ರು ನೀವು ಹಾಡುವಾಗ್ಲೇ ಮನಸ್ಸಿಗೆ ಆನಂದ, ಆತ್ಮಸಂತೃಪ್ತಿ ಆಗ್ತದೆ. ಅಭಿನಂದನೆಗಳು ಯಶಸ್, ಥ್ಯಾಂಕ್ ಯು ಸರ್. ಅಭಿನಂದನೆಗಳು. ನಿಮ್ಮ ಸಾಮರ್ಥ್ಯದ ಬಗ್ಗೆ ಒಳ್ಳೆ ಮೆಚ್ಚುಗೆ ನೀಡಿದ್ದಾರೆ ಯಶವಂತರವರು. ಈಗ ಡಾಲ್ಫಿಸ್ ಅವರವರು ಏನು ಹೇಳ್ತಾರೆ ಅಂತ ಕೇಳೋಣ. ಯಶಸ್ನವರೇ, ಎಸ್ ಸರ್. ನಮಸ್ತೆ ಸರ್. ನಮಸ್ತೆ. ನಮಸ್ತೆ. ಶ್ರೇಷ್ಠ ಮಟ್ಟದ ಗಾಯನ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಭಾವನೆಗಳು ಎದ್ದು ಕಾಣುತ್ತೆ ನೀವು ಹಾಡುವಾಗ. ಆ್ಯಂಡ್ ಸ್ಪೆಷಲಿ ಐ ಆಮ್ ಇಂಪ್ರೆಸ್ ವಿತ್ ಯುವರ್ ಲೋವರ್ ನೋಟ್ಸ್. ಯು ಆರ್ ಪರ್ಫೆಕ್ಟ್, ಸ್ಟೇಬಲ್ ಆನ್ ಯುವರ್ ಲೋವರ್ ನೋಟ್ಸ್ ಆಸ್ ವೆಲ್ ಆಸ್ ಹೈಯರ್ ನೋಟ್ಸ್. ವೆರಿ ಗುಡ್. ನಿಮ್ಮ ಸಾಧಕಪಡಿಸಿದ ರೀತಿ ತುಂಬ ಚೆನ್ನಾಗಿತ್ತು. ಆಲ್ ದಿ ಬೆಸ್ಟ್ ಮೈ ಡಿಯರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. 3 ಜನ ತೀರ್ಪುಗಾರರು ಬಹಳ ಉತ್ತಮವಾದ ಒಂದು ಪ್ರತಿಕ್ರಿಯೆ ನೀಡಿದ್ದಾರೆ. ಬಹುಶಃ ನಿಮ್ಮ ಗಾಯನ ಕೂಡ ಉತ್ತಮವಾಗಿತ್ತು. ಮುಂದಿನ ಹಂತದಲ್ಲಿಯೂ ನಿಮಗೆ ಬಹಳಷ್ಟು ಯಶಸ್ಸು ಸಿಗಲಿ ಅಂತ ಹಾರೈಸ್ತಾ ನಿಮಗೆ ಶುಭ ಹಾರೈಸ್ತಾ ಇದ್ದೇನೆ. ಥ್ಯಾಂಕ್ ಯು. ಯಶಸ್ ರಾವ್ರವರು ಬಹಳ ಸುಂದರವಾಗಿ ಹಾಡಿದ್ರು. ನಾವೆಲ್ಲ ಹಾಡನ್ನು ಕೇಳಿ ಆನಂದಿಸಿದೆವು. ಇದೀಗ ಮುಂದಿನ ಹಾಡನ್ನು ಹಾಡ್ಲಿಕ್ಕೆ ಬರ್ತಾ ಇದ್ದಾರೆ ಸಿಲ್ವಿನಿಯಾ ಫೆರ್ನಾಂಡಿಸ್. ಇವತ್ತು ಯಾವ ಹಾಡನ್ನು ಹಾಡ್ತೀರಿ? ಕನಸುಗಾರ ಮೂವಿಯಿಂದ ಕೋಟಿ ಪಲ್ಲವಿ. ಬಹಳ ಸುಂದರವಾದ ಗೀತೆ. ನಾವೆಲ್ಲ ಹಾಡಿಗಾಗಿ ಕಾಯ್ತಾ ಇದ್ದೇವೆ. ಬನ್ನಿ ಹಾಡಿ. ಕೋಟಿ ಪಲ್ಲವಿ ಹಾಡುವ ಕನಸು ಇದು, ಕನಸುಗಾರನ ಕಣ್ಣಿನ ಬೆಳಕು ಇದು. ಈ ಯೌವನ ತುಂಬಿದ ಬದುಕಿನಲ್ಲಿ ದಿನ ಬೆಳ್ಳಿ ಹಬ್ಬದ ನಗುವಿರಲಿ. ಈ ಯೌವನ ತುಂಬಿದ ಬದುಕಿನಲ್ಲಿ ದಿನ ಬೆಳ್ಳಿ ಹಬ್ಬದ ನಗುವಿರಲಿ. ಒಂದೇ ಪನಿಯೊಳಗೆ ಕೋಟಿ ಸೂರ್ಯನ ಬಿಂಬವಿದೆ. ಒಂದೇ ಕೊರಳಿನ ದನಿಗೆ ಕೋಟಿ ಹೃದಯದ ಸ್ಪರ್ಶವಿದೆ. ಕೋಟಿ ಪಲ್ಲವಿ ಹಾಡುವ ಕನಸು ಇದು, ಕನಸುಗಾರನ ಕಣ್ಣಿನ ಬೆಳಕು ಇದು. ಮನಸ್ಸು ಮರೆತು ಹಾಡಿದರೆ ಸ್ವರಗಳೇ ಇಂಚರ. ಮೈಯ ಮರೆತು ಹಾಡಿದರೆ ಪದಗಳೇ ಪಂಚರ. ಕೂಗಿಲೆಗಳ ಗುಂಪಲಿ ಹುಟ್ಟು ಗುಟ್ಟಿನ ಮಾತುಗಳು. ಪ್ರತಿ ಕವಿಗಳ ಕಿವಿಗಳ ಸೇರಿ ಮೂಡಿತು ಸಾಲುಗಳು. ಏಳು ಸ್ವರಗಳೇ ನಮ್ಮ ಏಳು ಜನ್ಮಗಳು. ಧಮನಿ ಧಮನಿಲಿ ಸರಿಗಮ ಪದವಿಯ ಮೀಟು ತಂತಿಗಳು. ಕೋಟಿ ಪಲ್ಲವಿ ಹಾಡುವ ಕನಸು ಇದು, ಕನಸುಗಾರನ ಕಣ್ಣಿನ ಬೆಳಕು ಇದು. ಸಿಲ್ವಿನಿಯಾರವರೇ, ಈ ಮಧುರ ಗೀತೆಗಳ ಸುತ್ತಿನಲ್ಲಿ ಮಧುರವಾದ ಗೀತೆಯನ್ನೇ ಹಾಡಿದ್ದೀರಿ. ಬಹುಶಃ ಸ್ಟುಡಿಯೋದಲ್ಲಿ ನೀವು ಪ್ರಪ್ರಥಮ ಬಾರಿಗೆ ಹಾಡ್ತಾ ಇದ್ದೀರಂತ ನಾನು ಎನಿಸ್ತೇನೆ ಅಲ್ವಾ? ಮುಂದೆ ಸರಿ ಆಗ್ತದೆ. ಈಗ ಯಶವಂತ್ ಸರ್ ಅವರು ಏನು ಹೇಳ್ತಾರೆ ಕೇಳೋಣ. ಸಿಲ್ವಿನಿ ಅವರೇ, ಹೆದರಬೇಡಿ, ನಾವಿದ್ದೇವೆ. ಏನಿಲ್ಲ ಅವರೇ, ಚೆನ್ನಾಗಿ ಹಾಡ್ತಾ ಇದ್ದೀನಿ ಅಷ್ಟೇ. ಅದೇ ಬಿಟ್ಟು ಬೇರೆ ಏನು ಚಿಂತನೆ ಮಾಡಬಾರ್ದು. ಲೈಟ್ಸ್ ಇದೆ, ಕ್ಯಾಮ್ರಾಮ್ಯಾನ್ಗಳಿದ್ದಾರೆ, ನಮ್ಮ ಇಡೀ ತಂಡವೇ ರೆಡಿ ಇದೆ. ಅದ್ರ ಬಗ್ಗೆ ಚಿಂತೆಯೇ ಬೇಡ. ಓಕೆ, ರಿಯಲಿ ನೀವು ತುಂಬ ಒಳ್ಳೆ ಸಿಂಗರ್, ತುಂಬ ಚೆನ್ನಾಗಿ ಹಾಡ್ತೀರಿ. ಯಾಕೆಂದರೆ ಈ ಹಂತಕ್ಕೆ ಬರಬೇಕೋದಷ್ಟು ಸಾಮಾನ್ಯ ಅಲ್ಲ. ಯಾಕೆಂದರೆ 100 ಜನ ಲೈನಲ್ಲಿ ನಿಂತಿದ್ರು. ಓಕೆ, ನಮಗೆ ಗೊತ್ತಿದೆ, ಬೆಳಗಿನ ಜಾವ ಬೇಗ ಪ್ರಾರಂಭವಾದ ರಾತ್ರಿ ಮಧ್ಯರಾತ್ರಿವರೆಗೂ ಆಡಿಷನ್ ಮಾಡಿದ್ದೇವೆ. ಹಾಗಾಗಿ ಈ ಹಂತಕ್ಕೆ ಸೆಲೆಕ್ಟ್ ಆಗೋದಷ್ಟು ಸುಲಭದ ಮಾತಲ್ಲ. ಅದ್ಭುತವಾಗಿದೆ. ಬಟ್ ಇವತ್ತು ನಂಗೆ ಅನಿಸ್ತದೆ ಸರ್, ನರ್ವಸ್ ಆದ್ರಿ ನೀವು ಪ್ರಾರಂಭದಲ್ಲಿ ನಿಂತ್ಕೊಳ್ಳೋದೇ ನರ್ವಸ್ ಆದ್ರಿ. ಏನು, ನೋ ಪ್ರಾಬ್ಲಮ್. ಮನುಷ್ಯ ಆದಮೇಲೆ ತಪ್ಪು ಒಪ್ಪುಗಳು ನಡೀತದೆ. ಅದ್ರ ಬಗ್ಗೆ ಏನು ಚಿಂತನೆ ಮಾಡಬಾರ್ದು. ಯಾಕೆಂದರೆ 100% ಯಾರು ಪರ್ಫೆಕ್ಟ್ ಅಲ್ಲ. ಬಟ್ ಆದರೆ ಒಂದು 90% ಚೂರು ನ್ಯಾಯನೂ ಒದಗಿಸಿದ್ರೆ ಚೆನ್ನಾಗಿರ್ತದೆ. ಯಾವಾಗ ನಿಮ್ಮಲ್ಲಿ ಆತ್ಮವಿಶ್ವಾಸ ಸ್ವಲ್ಪ ಕಡಿಮೆ ಆಯಿತು, ಆಗ ಆಟೋಮೆಟಿಕ್ ಶಬ್ದಗಳ ಮೇಲೆ ಹಿಡಿತ ಇನ್ನು ಹಿಂದಕ್ಕೆ ಹೋಯಿತು.
ಅದು ಹೋಗ್ತಾ 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 ಕೊನೆಗೆ ಏನಾಗ್ಬಿಡ್ತದೆ, ನಮ್ಮ ಮನಸ್ಥಿತಿ ಒಮ್ಮೆ ಹಾಡು ಮುಗಿಸಿ ಸಾಕಪ್ಪ ಅಂತ ಅನ್ಸ್ಬಿಡ್ತದೆ. ಹಾಗಾಗಿ ಆ ಒಂದು ವಾತಾವರಣ ಸೃಷ್ಟಿಯಾಯ್ತು ಬಿಟ್ರೆ ನೀವು ಓವರ್ ಆಲ್ ಸಿಂಗಿಂಗ್ ಹೀಗೆ ಕೇಳುವಾಗ ಸೂಪರ್, ಎರಡು ಮಾತಿಲ್ಲ. ಆದರೆ ಸಂಗೀತದ ವ್ಯಾಕರಣಗಳನ್ನು ಜೋಡಣೆ ಮಾಡಿದಾಗ ಒಂದಷ್ಟು ಸ್ವರಭಾರಗಳು, ಮುಕ್ತಾಯಗಳು, ಆ ಹೈ ನೋಟ್ಸ್ಗಳು ರೀಚ್ ಆಗೋದಿಲ್ಲ, ಇಂಥದ್ದೆಲ್ಲ ನಾವು ಹೇಳ್ಬೋದು. ನೋ ಪ್ರಾಬ್ಲಮ್, ನೋಡುವ. ಆದರೆ ಹಾಡಿರುವ ಗೀತೆ ಚೆನ್ನಾಗಿ ಹಾಡಿದಿರಿ, ಆಲ್ ದ ಬೆಸ್ಟ್ ನಿಮಗೆ. ಪಲ್ಲವಿ ಅವರು ಏನು ಹೇಳ್ತೀರಿ? ಸೆಲ್ವಿನ್ಯ ಅವರೇ, ಸ್ವಲ್ಪ ಸ್ಮೈಲ್ ಮಾಡ್ಬೋದಾ? ಹಾ, ಸೊ ಈ ಸ್ಮೈಲ್ ಮಿಸ್ಸಿಂಗ್ ಇತ್ತು ನೀವು ಸಾಂಗ್ ಹಾಡಬೇಕಾದ್ರೆ. ದಟ್ ಶೋಸ್ ನೀವು ನರ್ವಸ್ ಇದ್ರಿ ಅಂತ. ಅಲ್ಲ, ನಮಗೂ ಆಗುತ್ತೆ ಅದು ಸ್ಟೇಜಲ್ಲಿ ಹೋಗುವಾಗ. ಬಟ್ ನಾವೇನು ಮಾಡ್ತೀವಿ ಅಂದರೆ ಫೇಕ್ ಸ್ಮೈಲ್ ಮಾಡ್ತೀವಿ. ನಮ್ಮ ತಲೆಗೆ ಗೊತ್ತಿರೋದಿಲ್ಲ ಸ್ಮೈಲ್ ಇಸ್ ಫೇಕ್ ಆರ್ ನೋ. ಓಕೆ, ಸೊ ದ್ಯಾಟ್ ವಿಲ್ ಹೆಲ್ಪ್ ಯು ಗೇನ್ ದ ಕಾನ್ಫಿಡೆನ್ಸ್, ಆಯಿತಾ? ಸೊ ನೆಕ್ಸ್ಟ್ ಟೈಮ್ ನೀವೇನಾದರೂ ನರ್ವಸ್ ಆದರೆ, ಇಲ್ಲ ದಿಸ್ ಇಸ್ ಮೈ ಸ್ಟೇಜ್, ಐ ವಿಲ್ ಡೂ ಇಟ್ ಅಂತ ಸ್ಮೈಲ್ ಮಾಡಿಕೊಂಡು ಹಾಡಬೇಕು. ಯಾಕಂದರೆ ಕಾನ್ಫಿಡೆನ್ಸ್ ಲೆವೆಲ್ ಗೊತ್ತಾಗುತ್ತೆ ಫೇಸಲ್ಲಿ ಮಾತ್ರ. ಓಕೆ, ಸೊ ಅದನ್ನು ಒಂದು ನೀವು ನೆಕ್ಸ್ಟ್ ಟೈಮಿಂದ ಮಾಡಿ. ಬಟ್ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಕಮ್ಮಿ ಇದ್ದಿದ್ದರಿಂದ ಈವನ್ ಲಿರಿಕ್ಸ್ ಸ್ಪಷ್ಟತೆ ಕೇಳ್ತಿರ್ಲಿಲ್ಲ. ಆಲ್ಸೋ ನೀವು ಸ್ವಲ್ಪ ಗೇನ್ ತರಬಹುದು ನಿಮ್ಮ ವಾಯ್ಸಲ್ಲಿ. ಇವೊಂದು ನೀವು ಫಾಲ್ಸೆಟೋ ಹಾಡ್ತಿದ್ರೂ ಅದಕ್ಕೆ ಸ್ವಲ್ಪ ಜಾಸ್ತಿ ಪ್ರಾಕ್ಟೀಸ್ ಮಾಡಿದ್ರೆ ನೀವು ಬೇಸ್ ತರ್ಬೋದು ನಿಮ್ಮ ವಾಯ್ಸಲ್ಲಿ. ಸೊ ಅದರಿಂದಾಗಿ ಶೇಕಿ ಕೇಳ್ತಿತ್ತು ಕೆಲವೊಂದು ಕಡೆ. ನೀವು ಎಸ್ಪೆಷಲಿ ಚರಣ ಸ್ಟಾರ್ಟ್ ಮಾಡಬೇಕಿದ್ರೆ ಸ್ವಲ್ಪ ಶೇಕಿ ಅಂತ ಅನಿಸ್ತು. ಸೊ ನೆಕ್ಸ್ಟ್ ಟೈಮಿಂದ ಕಾನ್ಫಿಡೆಂಟ್ ಆಗಿ ಸ್ಮೈಲ್ ಮಾಡಿಕೊಂಡು ಹಾಡಿ. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ತೀರ್ಪುಗಾರರ ಸಲಹೆಗಳನ್ನು ತಗೊಂಡ್ರೆ ನಿಮಗೆ ಸಂಗೀತ ಜೀವನದಲ್ಲಿ ಖಂಡಿತ ಯಶಸ್ಸು ಸಿಗ್ತದೆ. ನಿಮ್ಮ ಸಂಗೀತದ ಮುಂದಿನ ಹಾದಿ ಯಶಸ್ವಿಯಾಗಲಿ ಅಂತ ಹಾರೈಸ್ತೇನೆ. ಅಭಿನಂದನೆಗಳು. ಥ್ಯಾಂಕ್ ಯು ಸರ್. ದೈಜಿವರ್ಲ್ಡ್ ಸ್ವರಸಾಗರದಲ್ಲಿ ಅದ್ಭುತವಾದ ಹಾಡುಗಳನ್ನು ಕೇಳಿದ್ರಿ. ಇನ್ನೂ ಕೆಲವು ಸ್ಪರ್ಧಾಳುಗಳು ಹಾಡಲಿಕ್ಕೆ ಬಾಕಿ ಇದೆ. ಅದಕ್ಕಿಂತ ಮೊದಲು ಒಂದು ಸಣ್ಣ ಬ್ರೇಕ್ ತಗೊಳ್ಳೋಣ. ಬ್ರೇಕ್ ನಂತರ ಮತ್ತೆ ಸಿಗೋಣ. ವಿಶಿಷ್ಟ ನವನವೀನ ಬಟ್ಟೆ ಬರೆಗಳ ಸಂಗ್ರಹವಿರುವ ಮಳಿಗೆ ಪಿಂಕಿ ಫ್ಯಾಷನ್ಸ್. ಒಂದು ಖರೀದಿಗೆ ಒಂದು ಉಚಿತ. ವಿವಿಧ ನಮೂನೆಯ ಸೀರೆಗಳು, ಟಾಪ್ಸ್, ನೈಟಿಗಳು, ಚೂಡಿದಾರ್ ಪೀಸ್ಗಳು, ಜೀನ್ಸ್ ಪ್ಯಾಂಟ್ಸ್, ಟೆರಿಕಾಟನ್ ಪ್ಯಾಂಟ್ಸ್, ರೆಡಿಮೇಡ್ ಪ್ಯಾಂಟ್ಸ್, ಶರ್ಟ್ಸ್, ಪ್ಯಾಂಟ್ ಮತ್ತು ಶರ್ಟ್ ಪೀಸ್ಗಳು, ಟೀ ಶರ್ಟ್ಸ್, ಬಾಬಾ ಸೂಟ್ಸ್, ಒಳ ಉಡುಪುಗಳು, ಬೆಡ್ಶೀಟ್ಸ್, ಟವೆಲ್ಗಳು, ಮ್ಯಾಟ್ಸ್, ಬೆಲ್ಟ್ಸ್, ಕರ್ಟನ್ಸ್ ಮುಂತಾದವು ಒಂದೇ ಸೂರಿನಡಿಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯವಿದೆ. ಪಿಂಕಿ ಫ್ಯಾಷನ್ಸ್, ಹಂಪನಕಟ್ಟೆ, ಮಂಗಳೂರು. ಒಂದು ಖರೀದಿಸಿದ್ದಲ್ಲಿ ಇನ್ನೊಂದು ಉಚಿತ. ಪ್ರತಿ ವಾರ ಹೊಸ ಸ್ಟಾಕ್ನೊಂದಿಗೆ ಇಡೀ ಕುಟುಂಬಕ್ಕೆ ಬೇಕಾದ ಎಲ್ಲಾ ರೀತಿಯ ಕಣ್ಮನ ಸೆಳೆಯುವಂತಹ ಉಡುಪುಗಳು ಆಕರ್ಷಕ ದರದಲ್ಲಿ ಲಭ್ಯವಿದೆ. ವಿವಿಧ ಶೈಲಿಯ ಸೀರೆಗಳು, ಚೂಡಿದಾರ್ ಪೀಸ್ಗಳು, ನೈಟಿಗಳು, ಟಾಪ್ಸ್, ರೆಡಿಮೇಡ್ ಪ್ಯಾಂಟ್ಸ್, ಟೆರಿಕಾಟನ್ ಪ್ಯಾಂಟ್ಸ್, ಜೀನ್ಸ್ ಪ್ಯಾಂಟ್ಸ್, ಶರ್ಟ್ಸ್, ಟೀ ಶರ್ಟ್ಸ್, ಪ್ಯಾಂಟ್ ಮತ್ತು ಶರ್ಟ್ ಪೀಸ್ಗಳು, ಬಾಬಾ ಸೂಟ್ಸ್, ಒಳ ಉಡುಪುಗಳ ಜೊತೆಗೆ ಬೆಡ್ ಶೀಟ್ಸ್, ಟವೆಲ್ಗಳು, ಮ್ಯಾಟ್ಸ್, ಕರ್ಟನ್ಸ್, ಬೆಲ್ಟ್ಸ್ ಇತ್ಯಾದಿ ಒಂದೇ ಸೂರಿನಡಿಯಲ್ಲಿ ಲಭ್ಯವಿದೆ. ದೀಪಾವಳಿ ಹಬ್ಬದ ಪ್ರಯುಕ್ತ ವಿಶಿಷ್ಟ ವಿನ್ಯಾಸದ ಬಟ್ಟೆ ಬರೆಗಳ ವಿನೂತನ ಸಂಗ್ರಹ. ಇಂದೇ ಭೇಟಿ ನೀಡಿ ಫ್ಯಾಮಿಲಿ ಫ್ಯಾಷನ್ಸ್, ನೆಲಮಳಿಗೆ, ಮೈತ್ರಿ ಕಾಂಪ್ಲೆಕ್ಸ್, ಸರ್ವಿಸ್ ಬಸ್ ನಿಲ್ದಾಣ ಹತ್ತಿರ, ಉಡುಪಿ. ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಮುಂಬೈ ಲಿಮಿಟೆಡ್ ಇವರು ಪ್ರಾಯೋಜಿಸುವ ದೈಜಿವರ್ಲ್ಡ್ ಸ್ವರಸಾಗರಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸಿಲ್ವಿನಿಯ ಹಾಡಿದ ಹಾಡನ್ನು ಕೇಳಿದ್ರಿ, ತೀರ್ಪುಗಾರರ ಸಲಹೆ ಸೂಚನೆಗಳನ್ನು ಕೇಳಿದ್ರಿ. ಇದೀಗ ಮುಂದೆ ನಮ್ಮೊಡನೆ ಹಾಡ್ಲಿಕ್ಕೆ ಬರ್ತಾ ಇದ್ದಾರೆ ದರ್ಶನ್ ರಾಜ್. ದರ್ಶನ್ ರವರೇ, ದೈಜಿವರ್ಲ್ಡ್ ಸ್ವರಸಾಗರಕ್ಕೆ ಮತ್ತೊಮ್ಮೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ. ಯಾವ ಊರಿಂದ ಬಂದಿದ್ರಿ ನೀವು? ಕುಂದಾಪುರ. ಇವತ್ತು ಯಾವ ಗೀತೆಯನ್ನು ಹಾಡ್ಲಿಕ್ಕಿದ್ದೀರಿ? ನಮ್ಮೂರ ಯುವರಾಣಿ. ಓ, ನಮ್ಮೂರ ಯುವರಾಣಿ, ಬಹಳ ಸುಂದರವಾದ ಗೀತೆ. ನಿಮ್ಮ ಹಾಡನ್ನು ಕೇಳಕ್ಕೆ ನಾವು ಕಾತರರಾಗಿದ್ದೇವೆ. ಬನ್ನಿ. ನಮ್ಮೂರ ಯುವರಾಣಿ
ಕಲ್ಯಾಣವಂತೆ ವರನ್ಯಾರು ಗೊತ್ತೇನೆ ಓ ಕೋಗಿಲೆ, ಶುಭ ಕೋರಿ ಹಾಡೋಣ ಬಾ ಕೋಗಿಲೆ. ನಮ್ಮೂರ ಯುವರಾಣಿ ಕಲ್ಯಾಣವಂತೆ ವರನ್ಯಾರು ಗೊತ್ತೇನೆ ಓ ಕೋಗಿಲೆ, ಶುಭ ಕೋರಿ ಹಾಡೋಣ ಬಾ ಕೋಗಿಲೆ. ಮಾಂಗಲ್ಯದಿಂದ ನಂಟಾದರೂ, ಮಾಂಗಲ್ಯದಿಂದ ನಂಟಾದರೂ, ಮನಸೇರೋ ಮದುವೇನೆ ಸುಖವೆಂದರು. ನಮ್ಮೂರ ಯುವರಾಣಿ ಕಲ್ಯಾಣವಂತೆ ವರನ್ಯಾರು ಗೊತ್ತೇನೆ ಓ ಕೋಗಿಲೆ, ಶುಭ ಕೋರಿ ಹಾಡೋಣ ಬಾ ಕೋಗಿಲೆ. ಒಳ್ಳೆ ದಿನಗಳಿಗೆಯ ಕೂಡಿಸಿ, ತೆಂಗು ಬಾಳೆ ಚಪ್ಪರವ ಹಾಕಿಸಿ, ನೂರಾರು ಮನೆಗೋಗಿ ಶುಭ ಕಾರ್ಯಕ್ಕೆ ಕೂಗಿ ಕರೆದಾಗಲೇ ಮದುವೆ. ಸರಿಗಮ ಪದನಿಸ ಊದಿಸಿ, ತರ ಅಡಿಗೆಯ ಮಾಡಿಸಿ, ಮಾಂಗಲ್ಯ ಬಿಗಿದಾಗ ಗಟ್ಟಿ ಮೇಳ ಬಡಿದಾಗ ಅಕ್ಷತೆಯಲ್ಲೇ ಮದುವೆಯೇ. ನಿಜವಾಗಿ ನನಗೇನು ತೋಚದೆ, ಹೇಳಮ್ಮ ನೀನೆಂದು ಕೇಳಿದೆ. ಮನಸೊಂದೆ ಸಾಕಂತೆ ಸಾಕ್ಷಿಗೆ, ಅರಿಶಿಣವೇ ಬೇಕಂತೆ ತಾಳಿಗೆ. ಹೇಳಿದ್ದು ಸತ್ಯ ಕೇಳಿದ್ದು ಸತ್ಯ, ಸುಳ್ಳ್ಯಾವುದೇ ಕೋಗಿದೆ. ಮಾಂಗಲ್ಯದಿಂದ ನಂಟಾದರೂ, ಮಾಂಗಲ್ಯದಿಂದ ನಂಟಾದರೂ, ಮನಸೇರೋ ಮದುವೇನೆ ಸುಖವೆಂದರು. ನಮ್ಮೂರ ಯುವರಾಣಿ ಕಲ್ಯಾಣವಂತೆ ವರನ್ಯಾರು ಗೊತ್ತೇನೆ ಓ ಕೋಗಿಲೆ, ಶುಭ ಕೋರಿ ಹಾಡೋಣ ಬಾ ಕೋಗಿಲೆ. ದರ್ಶನ್ ರವರೇ, ಹಾಡಿನಲ್ಲಿ ಬಹಳಷ್ಟು ತಲ್ಲೀನರಾಗಿದ್ರಿ, ಬಹಳಷ್ಟು ಭಾವಪೂರ್ಣವಾಗಿ ಹಾಡಿದ್ರಿ. ಹೇಗಾಯ್ತಂತ ನಿಮ್ಗೆ ಅನಿಸ್ತದೆ? ಖುಷಿ, ಒಳ್ಳೆಯಾಗಿದೆ ಅಂತ ಅನ್ಕೊಳ್ತೀನಿ ಅಲ್ವಾ? ಹಾಗಾದ್ರೆ ತೀರ್ಪುಗಾರರು ಏನ್ ಹೇಳ್ತಾರೆ ಕೇಳ್ಕೊಂಡು ಬರೋಣ. ಯಶವಂತ್ ಸರ್ ಏನ್ ಹೇಳ್ತೀರಾ? ದರ್ಶನ್ ಹೇಳಿ ಸರ್. ಸೊ ಗುಡ್ ಸೆಲೆಕ್ಷನ್. ಥ್ಯಾಂಕ್ ಯು ಸರ್. ನಿಮಗೆ ನೀವು ಚೆನ್ನಾಗಿ ಹಾಡಿದ್ದೆ ಅನಿಸಿತಾ ನಿಮಗೆ? ಎಸ್ ಸರ್. ಪಕ್ಕಾ? ಪಕ್ಕಾ. ಹಾಗಾದ್ರೆ ಗೀತೆನ ಹಾಡುವಾಗ ಏನೆಲ್ಲ ಯೋಚನೆ ಮಾಡ್ಕೊಂಡು ಹಾಡಿದ್ರಿ? ಒಂದು ಹುಡುಗಿಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೆ ನಾನು, ಯಾವ ಥರ ಅವಳಿಗೆ ಹುಡುಗನ ಹುಡುಕಿದ್ದಾರೆ ಅಂತ ಮನೆಯಲ್ಲಿ. ಓ ಆಮೇಲೆ ಮತ್ತೆ ಫುಲ್ ಫೀಲಲ್ಲಿ ಇದ್ರು ಅವರು, ಅಲ್ವಾ ಸರ್? ನನಗೆ ಇವತ್ತೊಂದು ಹೊಸ ವಿಚಾರ ಗೊತ್ತಾಯ್ತು ಸರ್. ಫಸ್ಟ್ ಹುಡುಗಿಗೆ ಎಕ್ಸ್ಪ್ಲೈನ್ ಮಾಡ್ಬೇಕು, ಆಮೇಲೆ ಫೀಲಿಂಗ್ ಅಲ್ಲ, ಅದು ಯಾವ ಫೀಲಿಂಗು ಅಂತ ನಂಗೆ ಗೊತ್ತಾಗ್ಲಿಲ್ಲ ದರ್ಶನ್. ಅಂದ್ರೆ ಫಿಲ್ಮ್ ನೋಡಿದ್ನಲ್ಲ ಸರ್ ಫುಲ್ ಆಗಿ. ಓಕೆ, ಅದು ಕಣ್ಣೆದುರುಗಡೆ ಬರ್ತಾ ಉಂಟೀಗ. ನಾನೇ ಹಾಡ್ತಿದ್ದೇನೆ ಅಂತ ಫೀಲ್ ಮಾಡಿ ಹಾಡ್ತಿದ್ದೇನೆ. ಹೌದಾ? ಪಕ್ಕ? ನಂಗೆ ನಿಜ ಹೇಳಿ, ನಿಮ್ಗೆ ಗೀತೆನ ಹಾಡುವಾಗ ಯಾವ ರೀತಿಯಾಗಿ ಹೇಳಿದಲ್ಲ ಕಣ್ಮುಂದೆಗೆ ಪಾಸ್ ಆಗ್ತಾ ಇತ್ತು ಅಂತ, ಏನೆಲ್ಲ ವಿಷಯಗಳು ಪಾಸ್ ಆಯ್ತು? ಅದೇ ಆ ಸೀನ್ ಎಲ್ಲ ಕಣ್ಣೆದುರುಗಡೆ ಬರ್ತಾ ಉಂಟು. ರವಿಚಂದ್ರನ್ ಅವರು, ಮಾಲಾಶ್ರೀ ಅವರು. ಕರೆಕ್ಟ್. ಅದು ಏನ್ ಸೀನ್ ಅಂತ ನಾನ್ ನೋಡಿದ ಪ್ರಕಾರ, ರಾಮಾಚಾರ್ಯ ನಾವು ಹೈಸ್ಕೂಲಲ್ಲಿ ಹೋಗುವಾಗ ಸರ್ ಅವ್ರ ಮನೆಗೆ ಹೋಗಿ ಕೆಲಸ ಸೇರ್ಕೊಳ್ತಾರೆ. ಅವ್ರ ಮನೇಲಿ ದೊಡ್ಡ ಶ್ರೀಮಂತನಿಗೆ ಮದುವೆ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ. ಇದು ಈಗಿಂದಲ್ಲ, ನಾನು ಆಗ ಹೈಸ್ಕೂಲ್ಗಿಂತ ಆಗ ಸಣ್ಣದಿರೋ ನೋಡಿದ್ ಮೂವಿ. ಆಗ ಇವರು ಈ ಮಾಲಾಶ್ರೀ ಮದುವೆ ಆಗೋದಿಲ್ಲ, ರವಿಚಂದ್ರನೇ ಮದುವೆ ಆಗ್ತಾರೆ ಅಲ್ವಾ? ಆದರೆ ಇನ್ನು ಫಿಕ್ಸ್ ಆಗಿರ್ತದೆ ಅಷ್ಟೇ. ಆ ಸಂಭ್ರಮದ ಆಚರಣೆ ರವಿಚಂದ್ರನ್ ಫೀಲ್ ಮಾಡ್ತಾ ಇರ್ತಾರೆ. ಹೌದಾ? ಅದೇ ರೀತಿ ನೀವು ಫೀಲ್ ಮಾಡ್ಕೊಂಡ್ರ? ಅದೇ ಫಿಲ್ಮ್ ಅಲ್ಲಿ ಒರಿಜಿನಲ್ ಸಿಂಗರ್ ಯಾವ ತರ ಫೀಲ್ ಮಾಡಿ ಹಾಡಿದ್ರು, ನಾನು ಸ್ವಲ್ಪ ನನ್ನ ಪ್ರಯತ್ನ ಮಾಡಿದ್ದೆ. ಓಕೆ, ಗುಡ್. ನಿಜವಾಗ್ಲೂ ಗ್ರೇಟ್. ಒರಿಜಿನಲ್ ಸಿಂಗರ್ ಯಾರು? ಯೇಸುದಾಸ್ ಸರ್. ಅವ್ರ ಬಗ್ಗೆ ಗೊತ್ತಾ? ಗೊತ್ತಿದೆ ಸ್ವಲ್ಪ ಮಟ್ಟಿಗೆ. ಓಕೆ, ನೋ ಪ್ರಾಬ್ಲಮ್.
ಈಗ ರಾಕ್ಷಸರು ಅಂತ ನಾವು ಕರಿತೇವೆ. ಹಾ. ಈ ಸಂಗೀತ ಲೋಕದ ದೊಡ್ಡ ದೊಡ್ಡ ರಾಕ್ಷಸರು ಅಂದ್ರೆ ಯೇಸುದಾಸ್ ಸರ್ ಅವರು, ಹೌದು ಸರ್. SPB ಸರ್ ಅವರು, ಜಾನಕಿ ಅಮ್ಮ, ಈಗ ಹೆಣ್ಣು ರಾಕ್ಷಸಿ ಅಂತ ತಗೋಬಿಟ್ರೆ ಜಾನಕಿ ಅಮ್ಮ, ಚಿತ್ರಮ್ಮನವರು, ವಾಣಿಜ್ಯರಮ್ಮ ಅವರು, ಇವರೆಲ್ಲ ಬೆಲೆನೇ ಕಟ್ಲಿಕ್ಕೆ ಆಗದಂತಹ ದೊಡ್ಡ ರತ್ನಗಳು. ಜೇಸುದಾಸ್ ಸರ್ ಹಂಗೆ ಹಾಡಬೇಕು ಅಂತ ಸಾವಿರಾರು ಜನ ಪ್ರಯತ್ನ ಮಾಡ್ತಾರೆ, ಆದ್ರೆ ಆ ಸರ್ದ 50% ಹೋಗ್ಲಿಕ್ಕೆ ಆಗೋದಿಲ್ಲ. ಹಾಗ ಜಗತ್ತಿಗೆ ಒಬ್ಬರೇ ಯೇಸುದಾಸ್ ಸರ್, ಮತ್ತಿಲ್ಲ. ಅಂತಹ ಗೀತೆಗಳನ್ನು ಹಾಡಬೇಕು ಅಂದ್ರೆ ಅವರ ಸ್ವರಭಾರಗಳು ಹೇಗಿದೆ, ಒಂದೊಂದು ಅಕ್ಷರದಲ್ಲಿಯೂ ಕೂಡ ದೇವರನ್ನು ಕಂಡಂತವರು. ಹಾಗಾಗಿ ಅವರು ಹಾಡಿದ ಗೀತೆಗಳು ಅಜರಾಮರ. ಅವರು ಹಾಡಿದ ಗೀತೆಗಳು ಅಜರಾಮರ. ನಮ್ಮ ಭಾರತದಲ್ಲಿ ಇರತಕ್ಕಂತಹ ಉತ್ತರ ದಕ್ಷಿಣದಲ್ಲಿರ್ತಕ್ಕಂಥ ಎಲ್ಲ ಭಾಷೆಯಲ್ಲೂ ಕೂಡ ಹಾಡಿದ್ದಾರೆ. ನಿಜವಲ್ಲ, ಆ ಮಹಾನ್ ವ್ಯಕ್ತಿಗಳ ಗೀತೆನ ಆಯ್ಕೆ ಮಾಡ್ತೀರಲ್ಲ, ಅಲ್ಲೇ ನೀವು ಗೆಲುವನ್ನು ಸಾಧಿಸೋದು. ರಿಯಲಿ ಗ್ರೇಟ್. ನಿಜವಲ್ಲ ದರ್ಶನ್, ನನ್ನ ಫೀಲ್ ಹೇಳೋದು, ಇವತ್ತು ಎಷ್ಟೋ ಜನ ದೊಡ್ಡ ದೊಡ್ಡ ಸಿಂಗರು, ನನ್ನ ಅಂತಾರಾಷ್ಟ್ರೀಯ ಖ್ಯಾತಿಯ, ರಾಷ್ಟ್ರೀಯ ಖ್ಯಾತಿ, ಏನೇನೋ ಟೈಟಲ್ ಹಾಕೊಳ್ತಾರೆ. ಆದರೆ ಅವರ 100 ಪಟ್ಟು ನೀವು ಅದ್ಭುತ ಹಾಡ್ತಾ ಇದ್ದೀರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಈ ಅನ್ವೇಷಣೆ ನಮ್ಮ ಚಾನಲ್ ಬೇಕಾಗಿತ್ತು. ಈ ನಾವು ಬರೀ ಸಾಗರದಲ್ಲಿಲ್ಲ, ನಾವು ಸಪ್ತ ಸ್ವರಗಳ ಸ್ವರ ಸಾಗರದಲ್ಲಿದ್ದೇವೆ, ಡೈಜಿವರ್ಡ್ ಎನ್ನತಕ್ಕಂಥ ನಾಮಧೇನ ಇಟ್ಟುಕೊಂಡು. ಹಾಗಾಗಿ ನೀವೆಲ್ಲ ಹಾಡುವಾಗ, ಆಗ್ಲೇ ಹಿಂದಿನ ಸಂಚಿಕೆಯಲ್ಲೂ ನಾವು ಇದನ್ನೇ ಮಾತಾಡಿದ್ವಿ, ಬಹಳ ಸಂತೋಷವಾಗ್ತದೆ. ಓಕೆ, ನಿಜವಾಗ್ಲು ಬಹಳ ಖುಷಿ ಆಯ್ತು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಗೀತೆಯನ್ನ ಕೇಳಿಸಿದ್ದಕ್ಕೆ ಬಹಳ ಒಳ್ಳೆ ಪ್ರತಿಕ್ರಿಯೆ ನೀಡಿದ್ದಾರೆ ಯಶವಂತ್ ಸರ್ ಅವರು. ಇದೀಗ ಪಲ್ಲವಿ ಮೇಡಮ್ ರವರು ಏನ್ ಹೇಳ್ತಾರೆ ಕೇಳೋಣ. ದರ್ಶನ್ ಅವರೇ, ಎಸ್ ಮೇಡಮ್. ಇಟ್ ವಾಸ್ ವೆರಿ ಸೂದಿಂಗ್. ನಂಗೆ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಮ್ಯಾಮ್. ನೀವು ಅದನ್ನ ಫೀಲ್ ಮಾಡ್ಕೊಂಡು ಹಾಡಿದೀರಾ ಅಂತ ನಂಗೂ ಗೊತ್ತಾಯ್ತು. ನಂಗೆ ಖುಷಿ ಆಯ್ತು. ಬಟ್ ಸ್ವಲ್ಪ ಟೆಕ್ನಿಕ್ಯಾಲಿಟೀಸ್, ಬಿಕಾಸ್ ಯು ಆರ್ ಸಿಂಗಿಂಗ್ ಲೈವ್, ಅಂದ್ರೆ ಯು ಆರ್ ಸಿಂಗಿಂಗ್ ಇಟ್ ಇನ್ 1 ಟೇಕ್ ಅಲ್ವಾ. ಸೊ ಈವನ್ ಸ್ಟುಡಿಯೋ ಅಲ್ಲಿ ಜನರು ಕಟ್ ಮಾಡಿ ಹಾಡ್ತಾರೆ, ಈವನ್ ಸಿಂಗರ್ಸ್. ಬಟ್ ನಿಮ್ ಒಂದೇ ಟೇಕಲ್ಲಿ ಹಾಡಿದ್ರೋದ್ರಿಂದ ಅಫ್ಕೋರ್ಸ್ ಅಲ್ಲಿ ಇಲ್ಲಿ ಸ್ವಲ್ಪ ಆಗುತ್ತೆ. ಸೊ ಪಲ್ಲವಿಯಲ್ಲಿ ಲಾಸ್ಟಲ್ಲಿ ಸ್ವಲ್ಪ ಪಿಚಿಂಗ್ ಪ್ರಾಬ್ಲಮ್ ಇತ್ತು. ಸೊ ಆ ಥರ, ದಟ್ಸ್ ಎಕ್ಸಾಂಪಲ್. ಬಟ್ ಆ ಥರ ಸ್ವಲ್ಪ ಆಚೆ ಈಚೆ ಇತ್ತು. ಬಟ್ ನಿಮ್ಮ ಹಾಡುವ ರೀತಿ ಆ್ಯಂಡ್ ಯೋರ್ ವಾಯ್ಸ್, ಅದು ಅದನ್ನ ಹೊಟ್ಕೊಂಡೋಯ್ತು. ಆಲ್ಸೋ ಲೆಜೆಂಡ್ರಿ ಸಿಂಗರ್ಸ್ ಹಾಡಿರುವಂಥ ಸಾಂಗ್ಸ್ ಸೆಲೆಕ್ಟ್ ಮಾಡಬೇಕಾದ್ರೇನು ಧೈರ್ಯ ಬೇಕು. ಸೊ ಕಾನ್ಫಿಡೆಂಟ್ ಆಗಿ ಹಾಡಿದ್ದೀರಾ. ಕೀಪ್ ಪ್ರಾಕ್ಟಿಸಿಂಗ್. ಆಲ್ ದಿ ಬೆಸ್ಟ್. ನಿಮ್ಗೆ ಮುಂದಿನ ನಿಮ್ಮ ಸಂಗೀತ ಪಯಣ ಯಶಸ್ವಿ ಆಗಲಿ ಅಂತ ಹಾರೈಸ್ತೇನೆ. ಧನ್ಯವಾದಗಳು. ದರ್ಶನ್ ರವರು ಬಹಳ ಅದ್ಭುತವಾದ ಹಾಡನ್ನು ಹಾಡಿದ್ರು. ಇದೀಗ ಮುಂದೆ ಹಾಡನ್ನು ಹಾಡ್ಲಿಕ್ಕೆ ಬರ್ತಾ ಇದ್ದಾರೆ ಅಂಕಿತಾರವರು. ಅಂಕಿತಾರವರೇ, ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ನೀವು ಎಲ್ಲಿಂದ ಬಂದಿದ್ದೀರಿ? ದೂರದ ಹೊನ್ನಾವರದಿಂದ ಬಂದಿದ್ದೀರಿ. 100 ಸ್ಪರ್ಧೆಗಳನ್ನು ದಾಟಿ ನೀವು ಮುಂದಿನ ಹಂತಕ್ಕೆ ತೇರ್ಗಡೆಗೊಂಡಿದ್ದೀರಿ. ನಿಮ್ಗೆ ಏನ್ ಅನಿಸ್ತಾ ಇದೆ? ಖುಷಿ ಆಗ್ತಿದೆ ಸರ್. ಹೌದಾ? ತಯಾರಿ ಎಲ್ಲ ಫುಲ್ ಮಾಡಿದ್ರ? ಇವತ್ತು ಯಾವ ಹಾಡು ಹಾಡ್ತೀರಿ? ಇವತ್ತು ಆಹಾ ಎಂತ ಅಕ್ಷಣ ಅಂತ ಆಕಾಶ್ ಮೂವಿಯಿಂದ ಸಾಂಗ್. ಓಕೆ, ಬನ್ನಿ ಹಾಡಿ. ನೀನಿದರೆ ತಲ್ಲಣ ತನ್ನಂತಾನೇ ಇದೆಯಲಿ ಪ್ರೀತಿಯ ನರ್ತನ. ಇದು ಯಾವಾಗ ಹೇಗಾಯ್ತು ಯಾಕೆ ಅಂತ ಗೊತ್ತೇಯಾಗಲಿಲ್ಲ. ಈ ಪ್ರೀತಿಲಿ ಏನಿಂಥ ಮಾಯ ಮಂತ್ರ ಒಂದು ತಿಳಿಯಲಿಲ್ಲ. ಆಹಾ ಇಂಥ ಆ ಕ್ಷಣ ನೀನಿದರೆ ತಲ್ಲಣ ತನ್ನಂತಾನೇ ಇದೆಯಲಿ ಪ್ರೀತಿಯ ನರ್ತನ.
ಒಳಗಿರು ಪ್ರಾಣವೂ ಒಂದೇ ಈ ಪ್ರಾಣನೇ ನಿನಗಾಗಿ ಮೀಸಲಿಡುವೆ ಬಾರು ನನ್ನ ಗೆಳೆಯ ನಿನ್ನ ಪ್ರೀತಿಗೆ ಏಳೇಳು ಜನ್ಮದಲ್ಲೂ ಮುಡಿಪು ನನ್ನ ಹೃದಯ ಆಹ ಇಂಥ ಆ ಕ್ಷಣ ನೆನೆದರೆ ತಳ್ಳಣ ತನ್ನಂತಾನೆ ಇದೆಯಲಿ ಪ್ರೀತಿಯ ನರ್ತನ. ಅಂಕಿತರವ್ರೆ, ಹಾಡು ಬಹಳ ಚೆನ್ನಾಗಿ ಮೂಡಿ ಬಂತು, ಬಹಳ ಚೆನ್ನಾಗಿ ಹಾಡಿದ್ರಿ. ನಿಮ್ಮ ಹಾಡಿನ ಬಗ್ಗೆ ತೀರ್ಪುಗಾರರು ಏನು ಹೇಳ್ತಾರೆ ಕೇಳೋಣ. ಡಾಲ್ಫಿ ಸರ್ ಅವರು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹೇಳಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಅಂಕಿತರವ್ರೆ, ಎಸ್ ಸರ್, ತುಂಬ ಚೆನ್ನಾಗಿ ಹಾಡಿದ್ದೀರಾ. ಥ್ಯಾಂಕ್ ಯು. ಇದು ತಾಳಬದ್ಧ ಲಯಬದ್ಧ ಗಾಯನ, ಥ್ಯಾಂಕ್ ಯು ಸರ್. ಮತ್ತು ಒಂದು ಚೆನ್ನಾಗಿ ನೀವು ಪ್ರಸ್ತುತಪಡಿಸಿದ್ದೀರಾ ಈ ಸಾಂಗನ್ನು. ಯು ಟ್ರೈಡ್ ಯುವರ್ ಲೆವೆಲ್ ಬೆಸ್ಟ್, ಆ್ಯಕ್ಚುಲಿ ಯು ಟ್ರೈಡ್ ಯುವರ್ ಲೆವೆಲ್ ಬೆಸ್ಟ್ ಟು ಪರ್ಫಾರ್ಮ್. ಹಿಯರ್ ಆ್ಯಂಡ್ ದೇರ್ ಫ್ಯೂ ಥಿಂಗ್ಸ್ ವರ್ ದೇರ್, ಲೈಕ್ ಪಿಚ್ ಆಲ್ಸೋ ಫ್ಯೂ ಪ್ಲೇಸಸ್ ಕೆಲವು ಕಡೆಯಲ್ಲಿ ಸ್ವಲ್ಪ ಮೇಲೆ ಕೆಳಗೆ ಆಯಿತು. ನಿಮಗೆ ಅದು ಫೀಲ್ ಆಗಿದೆಯಾ? ಹೌದು, ಮೇಲೆ ಕೆಳಗೆ ಆಯಿತು. ಮತ್ತು ಕ್ಲಾರಿಟಿ ಸಹ, ಅದು ಶುದ್ಧತೆ ಅಂತ ಹೇಳ್ತೇವೆ ನಾವು, ಅದರಲ್ಲೂ ಸ್ವಲ್ಪ ಮೇಲೆ ಕೆಳಗೆ ಆಯ್ತು ಅಲ್ವಾ? ಓಕೆ ಮೇಡಮ್, ಆಲ್ ದಿ ಬೆಸ್ಟ್. ಓಕೆ, ಆಲ್ ದಿ ಬೆಸ್ಟ್. ಯಶವಂತ್ ಸರ್ ಏನು ಹೇಳ್ತೀರಿ? ಪುನೀತ್ ರಾಜ್ಕುಮಾರ್ ಅದ್ಭುತವಾದಂತಹ ನಟನೆಯ ಒಂದು ಚಲನಚಿತ್ರ, ಅದ್ಭುತವಾದಂಥ ಗೀತೆ. ಕೆ ಕಲ್ಯಾಣ್ ಅವರು ಬರೆದಂತಹ ಶೃಂಗಾರ ರಸದ ಬಹಳಷ್ಟು ಅರ್ಥಗರ್ಭಿತವಾದಂಥ ಮಾತುಗಳು. ಚಲನಚಿತ್ರದಲ್ಲಿ ಪ್ರಿಯತಮೆ ತನ್ನ ಪ್ರಿಯತಮನ ಪ್ರೀತಿಯನ್ನು ಹೃದಯದಲ್ಲಿ ನರ್ತನ ಮಾಡುವ ರೀತಿಯಲ್ಲಿ ಆ ಒಂದು ಅನುಭವನ ಅನುಭವಿಸಿದ್ದು ಭಾವನೆ ಅಷ್ಟೇ. ಆ ಒಂದು ಕಲ್ಪನೆಗಳು ಬಹಳಷ್ಟು ಅದ್ಭುತವಾಗಿದೆ. ಬಟ್ ನೀವು ಅಂಕಿತ್ ಅವರೇ, ಎರಡೆರಡು ಲೈನ್ಸ್ ಅನ್ನು ತೆಗೆದುಕೊಂಡ್ರೂ ಕೂಡ ಅಪಭ್ರಂಶವಾಗಿ ಎಲ್ಲಿಯೂ ಕೂಡ ಸಾಹಿತ್ಯ ಅದಕ್ಕೆ ತೊಡಕನ್ನ ಮಾಡಲಿಲ್ಲ. ನೋ ಪ್ರಾಬ್ಲಮ್. ಎಲ್ಲಿಯೂ ನೀವು ಲಿರಿಕ್ಸ್ ಅನ್ನು ಮರಲಿಲ್ಲ. ಹಾಗಾಗಿ ಆತ್ಮವಿಶ್ವಾಸದಿಂದ ಇರಿ, ಚಿಂತೆ ಇಲ್ಲ. ಆದರೆ ಆ ಅಳುಕು ಎನ್ನತಕ್ಕಂಥದ್ದು ಅಲ್ಲಿ ಅಲ್ಲಲ್ಲಿ ನಿಮಗೆ ನಮಗೆ ಎಲ್ರಿಗೂ ಕೂಡ ಒಂದಷ್ಟು ಸಮಸ್ಯೆ ಮಾಡ್ತಾ ಇತ್ತು. ನೋ ಪ್ರಾಬ್ಲಮ್. ಆದರೆ ಅದ್ಭುತವಾದ ಕಂಠ ಸೇರಿ ನಿಮ್ಮದು. ಯಾಕೆಂದ್ರೆ ಆ ರೇಂಜ್ ಇದೆಯಲ್ಲ, ಅದು ಬಹಳ ಹೈ ಇದೆ. ಅದು ಅಷ್ಟು ಸುಲಭ ಅಲ್ಲ. ಈಗ ಚಿತ್ರ ಮಾಡ್ತಾರೆ ಅಂದ್ಬಿಟ್ಟು ಎಲ್ಲ ಹಾಡ್ಲಿಕ್ಕೆ ಹೋಗ್ಬಿಟ್ರೆ ಆಗ್ಲಿಕ್ಕಿಲ್ಲ. ಅದು ಅಷ್ಟು ಸುಲಭದ ಮಾತಲ್ಲ. ಸೋ ಫ್ಯಾಬ್ಯುಲಸ್ ಸಿಂಗಿಂಗ್ ನಿಮ್ದು. ಬಟ್ ಟೆಕ್ನಿಕಲ್ ಒಂಚೂರು ಆಚೆ ಆಗಿದೆ. ನೋ ಪ್ರಾಬ್ಲಮ್. ನೋಡುವ ಏನಾಗ್ತದೆ. ಆಲ್ ದ ಬೆಸ್ಟ್ ನಿಮಗೆ. ಒಳ್ಳೆ ಗೀತೆಯನ್ನ ಕೇಳಿಸಿದ್ರಿ. ಓಕೆ, ಅಂಕಿತರವ್ರೆ, ಆಡಿಷನ್ ಅಲ್ಲಿ ಎಷ್ಟು ಜನ ಸಿಂಗರ್ಸ್ ಇದ್ರು ನೋಡಿದ್ರಲ್ಲ, ಅವರನ್ನೆಲ್ಲ ದಾಟಿ ನೀವು ಮುಂದೆ ಬಂದಿದ್ರಿ ಅಂದ್ರೆ ನೀವು ಅರ್ಧ ಗೆದ್ದ ಹಾಗೆ. ಈ ತೀರ್ಪುಗಾರರ ಸಲಹೆಗಳನ್ನು ತಗೊಂಡ್ರೆ ನೀವು ಮುಂದಿನ ಹಂತದಲ್ಲಿ ನಿಮ್ಮ ಸಂಗೀತ ಜೀವನದಲ್ಲಿ ನಿಮ್ಗೆ ತುಂಬಾ ಯಶಸ್ಸು ಖಂಡಿತ ಸಿಗ್ತದೆ. ನಿಮ್ಮ ಸಂಗೀತ ಜೀವನ ಯಶಸ್ವಿ ಆಗಲಿ ಅಂತ ಹಾರೈಸ್ತೇನೆ. ಧನ್ಯವಾದಗಳು. ಅಂಕಿತರವರ ಹಾಡಿನ ನಂತರ ಈ ಸಂಚಿಕೆಯ ಕೊನೆಯ ಸ್ಪರ್ಧಿ ಯುಕ್ತ ಹೊಳ್ಳರವರು ಇದೀಗ ವೇದಿಕೆಗೆ ಬರ್ತಾ ಇದ್ದಾರೆ. ಯುಕ್ತರವರೇ, ನಿಮ್ಮನ್ನು ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಯುಕ್ತ ಹೊಳ್ಳ, ನಿಮ್ಮೂರು? ಕುಂದಾಪುರ. ಕುಂದಾಪುರ ಅಲ್ಲ? ಕುಂದಾಪುರದಿಂದ ಬಂದಿದ್ದೀರಿ. ಆಡಿಷನ್ ಅಲ್ಲಿ ಆಯ್ಕೆಯಾಗಿ ಪ್ರಥಮ ಸುತ್ತಿಗೆ ಬಂದಿದ್ದೀರಿ. ಏನನ್ನಿಸ್ತಾ ಇದೆ? ಬಹಳ ಖುಷಿ ಆಗ್ತಾ ಇದೆ ಅಲ್ವಾ? ನಿಮ್ಮ ಹಾಡುಗಳನ್ನು ಹಿಂದೆ ಕೂಡ ನಾನು ಕೇಳಿದ್ದೇನೆ. ಬಹಳ ಅಪ್ರತಿಮ ಗಾಯಕಿ ನೀವು. ಇವತ್ತು ಕೂಡ ಒಳ್ಳೆ ಹಾಡ್ತೀರಂತ ನಂಬಿಕೆ ಇದೆ. ಬನ್ನಿ, ದಯವಿಟ್ಟು ಹಾಡಿ. ಸರಿಗಮ ಭಾವಾನಂದ ಪಂಚಮ ವೇದ ಪ್ರೇಮದ ನಾದ ಪ್ರಣಯದ ಸರಿಗಮ ಭಾವಾನಂದ ಹೃದಯ ಸಂಗಮ ಅನುರಾಗ ಬಂಧ ಹೃದಯ ಸಂಗಮ ಅನುರಾಗ ಬಂಧ ರಾಗರಾಗಿಣಿ ಯೋಗಾನುಬಂಧ ಪಂಚಮ ವೇದ ಪ್ರೇಮದ ನಾದ
अमृत चेतना रसधारा जीव जीवद स्वर संचारा अमृत चेतना रसधारा राधा माधव ವೇಣು ವಿಹಾರ ಗೀತೆ ಪ್ರೀತಿಯ ಜೀವನ ಸಾರ ಪಂಚಮ ವೇದ ಪ್ರೇಮದ ನಾದ ಪ್ರಣಯದ ಸರಿಗಮ ಭಾವಾನಂದ. ಯುಕ್ತಾರ್ ಅವರೇ, ನಿಮ್ಮ ಕಂಠಸಿರಿ ಬಹಳ ಚೆನ್ನಾಗಿದೆ. ನೀವು ಎಷ್ಟನೇ ಕ್ಲಾಸ್ನಲ್ಲಿ ಓದ್ತಾ ಇದ್ದೀರಿ? ಫಸ್ಟ್ ಪಿ ಯು ಈಗ. ನೋಡಿ ಸರ್, ಸಣ್ಣ ಬಾಲಕಿ ಫಸ್ಟ್ PUC ಇದ್ದಾಳೆ, ಬಹಳ ಚೆನ್ನಾಗಿ ಹಾಡಿದ್ದಾಳೆ ಕೂಡ. ಈಗ 3 ಜನ ತೀರ್ಪುಗಾರರಿದ್ದಾರೆ. ಯಾರು ಮೊದಲು ನಿಮ್ಗೆ ಕಮೆಂಟ್ ಮಾಡ್ಲಿ, ನೀವೇ ಹೇಳಿ. ಯಶವಂತ್ ಸರ್ ಮಾಡಲಿ. ಯಶವಂತ್ ಸರ್, ನೀವೇ ಕಮೆಂಟ್ ಮಾಡ್ಬೇಕಂತೆ. ಯುಕ್ತ, ನಮಸ್ತೆ ಸರ್. ನಮಸ್ತೆ ಮಗ. ಸೊ ಫ್ಯಾಬ್ಯುಲಸ್ ಸಿಂಗಿಂಗ್. ಥ್ಯಾಂಕ್ ಯು ಸರ್. ಆ ನಿಮ್ಮ ಸ್ವರಭಾರ ಇದೆಯಲ್ಲ, ವಾಯ್ಸ್ ಸ್ಟ್ರಕ್ಚರ್, ಅದು ಅಮೇಝಿಂಗ್. ನಿಜವಾಗ್ಲೂ ಯಾವ್ದು ಹೇಳಲಿಕ್ಕೇನು ಪದಗಳಿಲ್ಲ. ಆದರೆ ನಂಗೆ ಒಂದೇ ಒಂದು ಏನಪ್ಪ ಅಂತಂದರೆ, ಆ ಒರಿಜಿನಲ್ ಶ್ರುತಿಯನ್ನು ಡೌನ್ ಮಾಡಿದಾಗ ಏನಾಗ್ತದೆ, ಈಗ ನೋಡಿ, ಪಂಚಮ ವೇದ ಪ್ರೇಮದ ನಾದ ಹೀಗಿದ್ದದು ಡೌನ್, ಪಂಚಮ ವೇದ ಪ್ರೇಮದ ನಾದ, ಮತ್ತು ಕೆಳಗಿನ ಸ್ವರನ ಹುಡುಕ್ಬೇಕು ಮತ್ತೆ. ಅಂದರೆ ಶ್ರುತಿಯನ್ನು ಅಷ್ಟು ಡೌನ್ ಮಾಡಿದಾಗ. ಬಟ್ ನೀವು ಕ್ಲಾಸಿಕಲ್ ಕಲಿಯುವಾಗ ಮೇ ಬಿ ಜಿ ಶಾರ್ಪ ಜಿಯಾ ಅಬ್ಸರ್ವ್ ಮಾಡಲಿಲ್ಲ ಸರ್ ಅದನ್ನ. ಅಲ್ಲ, ನೀವು ಪ್ರಾಕ್ಟೀಸ್ ಮಾಡೋದು, ಪ್ರಾಕ್ಟೀಸ್ ಎ ಶಾರ್ಪ್ ಸರ್. ಎ ಶಾರ್ಪ್ ಅಲ್ಲಿ ಅಲ್ವಾ, ಅದೊಂದು ಚೂರು ನೋಡ್ಕೊಳ್ಬೇಕಾಗ್ತದೆ. ಯಾಕೆಂದ್ರೆ ಅದು ಈಗ ಟೆಲಿಕಾಸ್ಟ್ ಆಗೋ ಏನಪ್ಪ ಅಂದ್ರೆ, ನೋಡಿ, ಪಂಚಮ ವೇದ ಆ ವರ್ಡೆ ಆಗಿದೆ, ಆ ಡೌನ್ ಬಿಟ್ರು ಪಂಚಮ ವೇದ ಹೀಗೆ ಬರ್ತದೆ. ಹಾಗಾಗಿ ಆ ಸಾಂಗಿನ ಬ್ಯೂಟಿ ಏನಿದೆ ಅದು ಹೊರಟೋಗ್ಬಿಡ್ತದೆ. ಅದ್ರ ಬಗ್ಗೆ ಗಮನಿಸ್ಬೇಕು. ಓಕೆ, ಆಮೇಲೆ ಮತ್ತೆ ಓವರಾಲ್ ಏನು ಮಾಡಿದ್ರೆ, ಕರ್ನಾಟಕ ಶಾಸ್ತ್ರೀಯ ಛಾಯೆ ತಂದುಬಿಟ್ರಿ ನೀವು ಚರಣಕ್ಕೆ ಬರುವಾಗ, ನಿಮಗೆ ಗೊತ್ತಾಗದ ಹಾಗೆ ಅದು ಛಾಯೆ ಬಂದ್ಬಿಡ್ತದೆ. ಆ ಗಮಕಗಳೆಲ್ಲ ಅಷ್ಟು ಬೇಡ ಅಂತ. ಯಾಕೆಂದ್ರೆ ಸ್ವರಭಾರವೇ ಇದರ ಮುಖ್ಯ ತಿರುಳು ಗೀತೆ. ಇದು ಅದೊಂದು ಚೂರು ನೋಡ್ಕೊಳ್ಬೇಕು ಮರೆ. ಮತ್ತೆ ಬೇರೆ ನಿಮ್ಮ ಶ್ರುತಿ ಲಯ ತಾಳದ ಬಗ್ಗೆ ನಾವೇನಿಲ್ಲ. ಅಮೇಝಿಂಗ್. ಓಕೆ, ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್. ನಿಮ್ಮ ಸ್ವರದ ಬಗ್ಗೆ ಒಳ್ಳೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಒಂದೆರಡು ಸಲಹೆ ಕೂಡ ಕೊಟ್ಟರು. ಬಹುಶಃ ಮುನ್ನ ನಿಮ್ಮ ಸಂಗೀತ ಜೀವನಕ್ಕೆ ಬೇಕಾಗ್ತದೆ ಅದು. ಹಾಗೆ ನಮ್ಮ ಡಾಲ್ಫಿ ಸರ್ ಏನು ಹೇಳ್ತಾರೆ ಕೇಳೋಣ. ಯುಕ್ತಾರ್ ಅವರೇ, ನಮಸ್ತೆ. 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 ನಿಮ್ಮ ಧ್ವನಿ ತುಂಬ ಅದ್ಭುತ ಮತ್ತು ನಿಮ್ಮ ಹಾಡು ತುಂಬ ಇಂಪಾಗಿತ್ತು. ಓಕೆ, ಮತ್ತು ನಿಮ್ಮ ಗಾಯನಕ್ಕೆ ನೀವು ಹಾಕಿದ ಭಾವನೆಗಳು ಸಹ ಎದ್ದು ಕಾಣ್ತಿತ್ತು. ಓಕೆ, ಮತ್ತು ನಿಮ್ಮ ಕಂಟ್ರೋಲ್ ಓವರ್ ದ ವಾಯ್ಸ್ ರಿಯಲಿ ಗುಡ್. ನಿಮಗೆ ನಿಮ್ಮ ವಾಯ್ಸಲ್ಲಿ ನಿಮಗೆ ಕಂಟ್ರೋಲ್ ಇತ್ತು. ನೀವು ಆ ಒಂದು ಒರಿಜಿನಾಲಿಟಿಯನ್ನು ದೂರವಿಟ್ಟು ನೀವು ನೋಟ್ಸನ್ನು ಕೆಳಗೆ ಹಾಕಿ, ಕೆಳಗೆ ಆಲ್ಮೋಸ್ಟ್ 2 ನೋಟ್ಸ ಸರ್ ಕೆಳಗೆ ಇಟ್ಟಿದ್ದಾರೆ. 4 ನೋಟ್ಸು. 3 ಸರ್. 3ಯಾ? ಓಕೆ, ಅಷ್ಟು ಆ ಒಂದು ಲೋ ಲೆವೆಲಲ್ಲಿ ಬಂದು ನೀವು ತುಂಬ ಮೇಂಟೈನ್ ಮಾಡಿದ್ದೀರಾ. ಅದಕ್ಕೆ ನೀವು ಸಿಂಗ್ ಮಾಡಲಿಕ್ಕೆ ತುಂಬ ಮೇಂಟೈನ್, ಅಂದರೆ ನಿಮ್ಮ ಪ್ರಯತ್ನವನ್ನು ನೀವು ಮಾಡಿದ್ದೀರಾ. ಅಲ್ಲಿ ಏನಾಗ್ತದಂದರೆ ಮೇಡಮ್, ಒಂದು ಒರಿಜಿನಲ್ ಕಂಪೋಸರ್ ಅವನು ಕಂಪೋಸ್ ಮಾಡುವಾಗ ಅವರ ಫಸ್ಟ್ ಪ್ರಿಫರೆನ್ಸ್ ಅವರದು ನೋಟ್, ಆ ಸ್ಕೇಲ್, ಆ ಸ್ಕೇಲಿಗೆ ಸೀಮಿತವಾಗಿ ಆ ಒಂದು ಸಾಂಗನ್ನು ಅವರು ಕಂಪೋಸ್ ಮಾಡ್ತಾರೆ, ಆ ಒರಿಜಿನಾಲಿಟಿ ಆಫ್ ದ ಸಾಂಗ್. ಆದ್ದರಿಂದ ಆ ಒಂದು ಸ್ಕೇಲ್ ಅವ್ರಿಗೆ ಯಾವ ಸ್ಕೇಲಲ್ಲಿ ಸಹ ಮಾಡ್ಬೋದಿತ್ತಲ್ವಾ. ಆದರೆ ನಾವೇನು ಮಾಡ್ತೇವೆ, ಅದಕ್ಕೆ ನಮಗೆ ಕಂಫರ್ಟೇಬಲ್ ಆಗುವ ಪ್ರಕಾರ ನಾವು ಅದನ್ನು ಮೇಲೆ ಕೆಳಗೆ ಮಾಡ್ತೇವೆ. ಅದರಲ್ಲಿ ಸ್ವಲ್ಪ ಎಫೆಕ್ಟ್ ಬೀಳ್ತದೆ. ನಿಮ್ಮ ಹೈಯರ್ ನೋಟ್ಸ್ ಅಲ್ಲ ಚೆನ್ನ ಸರ್, ಅವರ ಹೈಯರ್ ನೋಟ್ಸ್ ಒಳ್ಳೇದಿಲ್ಲ ಸರ್, ಕೆಪಾಸಿಟಿ ಒಳ್ಳೇದುಂಟು ಅವರ ಹೈಯರ್ ನೋಟ್ಸ್. ಅದ್ಭುತ. ಅದ್ಭುತ. ಯಾವ ನಿಮ್ಗೆ ಅದೇ ಗೀತೆಗಳನ್ನು ಕೊಟ್ಟರು ಕ್ಷಣದಲ್ಲಿ ಅರ್ಧ ಕೊಡುವಂತ ಗಾಯಕಿ. ಅದು ನಿಮ್ಮ ಹತ್ರ ಒಂದು ಕೆಪಾಸಿಟಿ ಉಂಟು ಮೇಡಮ್. ಸೀರಿಯಸ್ಲಿ, ಯು ಹ್ಯಾವ್ ದಟ್ ಕೆಪಾಸಿಟಿ. ಸೊ ಯು ಶುಡ್ ಹ್ಯಾವ್ gone on the original scale. Anyway, all the best. Thank you sir. Okay, all the best. Thank you so much. ಡಾಲ್ಫಿ ಸರ್ ಅವರು ಕೂಡ ಒಳ್ಳೆ ಸಲಹೆ ಕೊಟ್ಟಿದ್ದಾರೆ. ನಿಮ್ಮ ಪ್ರತಿಭೆ ಬಗ್ಗೆ ಯಾರಿಗೂ ಸಂದೇಹ ಇಲ್ಲ, ಬಹಳ ಅದ್ಭುತ ಗಾಯಕಿ ಅಂತ ಎಲ್ಲರಿಗೂ ಗೊತ್ತಿದೆ. ಆದರೆ ಸ್ಪರ್ಧೆ ತುಂಬಾ ಕಠಿಣವಾಗಿದೆ. ಆ ಕಾರಣಕ್ಕಾಗಿ ಕೆಲವು ಸಲಹೆಗಳನ್ನು ನಿಮ್ಗೆ ನೀಡ್ತಾರೆ. ಮುಂದಿನ ಹಂತದಲ್ಲಿ ನೀವು ಯಶಸ್ವಿ ಆಗ್ತೀರಿ, ನಿಮ್ಮ ಜೀವನದಲ್ಲಿ ದೊಡ್ಡ ಯಶಸ್ಸನ್ನು ಸಾಧಿಸ್ತೀರಿ ಅನ್ನುವ ನಂಬಿಕೆ ನಮಗಿದೆ. ಶುಭವಾಗಲಿ. ಈ ಸಂಚಿಕೆಯಲ್ಲಿ 6 ಮಂದಿ ಸ್ಪರ್ಧಾಳುಗಳು ತಮ್ಮ ಪ್ರತಿಭೆಯನ್ನು ತೋರಿಸಿದ್ದಾರೆ.
ಈ ಸ್ಪರ್ಧಾಳುಗಳಲ್ಲಿ ಯಾರು ಮುಂದಿನ ಹಂತಕ್ಕೆ ತೇರ್ಗಡೆ ಹೋಗ್ತಾರೆ, ಯಾರು ವೇಟಿಂಗ್ ಲಿಸ್ಟಿಗೆ ಬರ್ತಾರೆ ಅಂತ ಇದೀಗ ಕಾದು ನೋಡಬೇಕಾಗಿದೆ. ಇದೀಗ ಎಲ್ಲ 6 ಮಂದಿ ಸ್ಪರ್ಧಾಳುಗಳನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಈ ಸಂಚಿಕೆ ಬಹಳ ಕಠಿಣವಾಗಿತ್ತು. 6 ಮಂದಿ ಸ್ಪರ್ಧಾಳುಗಳು ಒಬ್ಬರಿಗಿಂತ ಒಬ್ಬರು ಚೆನ್ನಾಗಿ ಹಾಡಿದ್ದಾರೆ. ಬಹುಶಃ ಯಾರು ಮುಂದಿನ ಹಂತಕ್ಕೆ ಹೋಗ್ತಾರೆ, ಯಾರು ವೇಟಿಂಗ್ ಲಿಸ್ಟಿಗೆ ಬರ್ತಾರೆ ಅನ್ನುವ ಬಗ್ಗೆ ವಿವರಣೆ ನೀಡಬೇಕಾಗಿ ತೀರ್ಪುಗಾರರಾದ ಯಶವಂತರವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. 3 ಜನರ ತೀರ್ಪುಗಾರಿಕೆಯ ಎಲ್ಲ ಕೂಡಿಸುವಿಕೆ, ಕಳೆಯುವಿಕೆ, ಗುಣಿಸುವಿಕೆ ಎಲ್ಲ ಗಣಿತದ ಒಂದಷ್ಟು ಅಂಶಗಳನ್ನು ಸಂಗೀತದೊಡನೆ ಜೋಡಣೆ ಮಾಡಿ ತಾಳೆ ಹಾಕಿ ಬಂದಂತಹ ಒಂದಷ್ಟು ದತ್ತಾಂಶಗಳಿರ್ಬೋದು ಅಥವಾ ಇನ್ನಿತರ ಎಲ್ಲ ಅಂಶಗಳನ್ನು ಮುಂದಿಟ್ಟುಕೊಂಡು ಮುಂದಿನ ಹಂತಕ್ಕೆ ತೇರ್ಗಡೆ ಅಂದರೆ ನಮ್ಮ ಫಲಿತಾಂಶದಲ್ಲಿ ಇರತಕ್ಕಂಥ ಗಾಯಕಿಯರ ಹೆಸರನ್ನು ಹೇಳ್ತೇನೆ. ಮೊದಲಿಗೆ ಸಿಲ್ವಿನಿಯಾ ಇವರು ವೇಟಿಂಗ್ ಲಿಸ್ಟ್ ಅಲ್ಲಿ ಇರ್ತಾರೆ. ಅಂಕಿತ ಇವರು ಕೂಡ ವೇಟಿಂಗ್ ಲಿಸ್ಟ್ ಅಲ್ಲಿ ಇರ್ತಾರೆ. ದರ್ಶನ್ ನೇರವಾಗಿ ಮುಂದಿನ ಹಂತಕ್ಕೆ ತೇರ್ಗಡೆ ಆಗಿರ್ತಾರೆ. ಯಶಸ್ ನೀವು ಕೂಡ ನೇರವಾಗಿ ಮುಂದಿನ ಹಂತಕ್ಕೆ ಆಯ್ಕೆಯಾಗಿರುತ್ತೀರಿ. ಯುಕ್ತ ಹೊಳ್ಳ ಮುಂದಿನ ಹಂತಕ್ಕೆ ತೇರ್ಗಡೆ ಆಗಿರುತ್ತೀರಿ. ಶ್ರೀಜಾ ನೀವು ಕೂಡ ಮುಂದಿನ ಹಂತಕ್ಕೆ ತೇರ್ಗಡೆ ಆಗಿರುತ್ತೀರಿ. ಇಲ್ಲಿ ವೇಟಿಂಗ್ ಲಿಸ್ಟ್ ಅಂದ್ರೆ ಕೊನೆಯ ಸಂಚಿಕೆ ಆಗುವವರೆಗೂ ಕೂಡ ಫಲಿತಾಂಶವನ್ನು ಕಾದಿರಿಸಲಾಗಿರುತ್ತದೆ. ದಯಮಾಡಿ ಎಲ್ಲರೂ ಕೂಡ ಅರ್ಥೈಸ್ಕೊಳ್ಬೇಕು. ನೋಡ ಮುಂದೆ ಏನಾಗ್ತದೆ. ಮತ್ತೊಮ್ಮೆ ಮುಂದಿನ ಹಂತಕ್ಕೆ ತೇರ್ಗಡೆ ಆದಂತಹ ಎಲ್ಲ ಗಾಯಕರಿಗೆ ಅಭಿನಂದನೆಗಳು. ಇಂದಿನ ಸಂಚಿಕೆಯಲ್ಲಿ ಬಹಳ ಚೆನ್ನಾಗಿ ತೀರ್ಪನ್ನು ನೀಡಿದ ಎಲ್ಲ ತೀರ್ಪುಗಾರರಿಗೂ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಇಂದಿನ ಸಂಚಿಕೆಯಲ್ಲಿ 4 ಜನ ಸ್ಪರ್ಧಾಳುಗಳು ನೇರವಾಗಿ ಮುಂದಿನ ಹಂತಕ್ಕೆ ತೇರ್ಗಡೆಗೊಂಡಿದ್ದಾರೆ. 2 ವೇಟಿಂಗ್ ಲಿಸ್ಟ್ ಅಲ್ಲಿದ್ದಾರೆ. ಬಹುಶಃ ಈ ಸುತ್ತಿನಲ್ಲಿ 40 ಜನ ಸ್ಪರ್ಧಾಳುಗಳಿದ್ದು 30 ಜನ ಮುಂದಿನ ಹಂತಕ್ಕೆ ತೇರ್ಗಡೆ ಹೊಂದ್ತಾರೆ. ಈಗ ವೇಟಿಂಗ್ ಲಿಸ್ಟ್ ನಲ್ಲಿ ಇರುವವರಲ್ಲಿ ಯಾರು ಮುಂದೆ ತೇರ್ಗಡೆ ಹೋಗ್ತಾರೆ, ಯಾರು ಎಲಿಮಿನೇಟ್ ಆಗ್ತಾರೆ ಕಾದು ನೋಡಬೇಕಾಗಿದೆ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಮಸ್ಕಾರ.